ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಮೊನ್ನೆ ದಿನ ನಾವು ಸಂಗಮ್ ಕ್ಲಾಸನ್ನು ನೋಡಿದ್ವಿ. ಸಂಗಮ್ ಕಾಲಾವಧಿಯ ಸಾಹಿತ್ಯ ಮತ್ತು ಅದರ ಕೃತಿಗಳು ಮತ್ತು ವಿಶೇಷವಾಗಿ ಸಂಗಮ್ ರಾಜ್ಯಗಳಲ್ಲಿ ಪಾಂಡ್ಯರು ಮತ್ತು ನಾವು ಚೇರರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಸಂಗಮ್ ರಾಜ್ಯ ಮನೆತನಗಳಲ್ಲಿ ಮತ್ತೊಂದು ಪ್ರಮುಖ ರಾಜ್ಯ ಮನೆತನವಾದಂಥ ಚೋಳರು. ಈ ಸಂಗಮ್ ರಾಜ್ಯ ಮನೆತನಗಳಲ್ಲಿ ಅತ್ಯಂತ ಪ್ರಮುಖ ಮನೆತನವಾದಂಥ ಚೋಳ ಮನೆತನವು ಕೂಡ ಕ್ರಿಸ್ತಶಕ ಈ ಆರಂಭದಿಂದನೂ ಅಂದ್ರೆ ಕ್ರಿಸ್ತಶಕ ಆರಂಭ 1ರಿಂದ ಅಂತ ಏನ್ ಹೇಳ್ತೀವಿ, ಅಥವಾ ಸಂಗಮ ಕಾಲಾವಧಿಯಿಂದನೂ ಕೂಡ ಅಸ್ತಿತ್ವದಲ್ಲಿದ್ದಂಥ ಒಂದು ದೊಡ್ಡ ರಾಜಮನೆತನ. ಮತ್ತೆ ಇದು 10-11ನೇ ಶತಮಾನದವರೆಗೂ ಮುಂದುವರಿಯುತ್ತೆ ಅಂತೇಳಿ, ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಮತ್ತೆ ಇವರು ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ. ದಕ್ಷಿಣ ಭಾರತವನ್ನು ವಿಶೇಷವಾಗಿ ತಮಿಳುನಾಡನ್ನು ಆಳಿದಂತ ಪುರಾತನ ರಾಜ ಸಂತತಿಗಳಲ್ಲಿ ಈ ಚೋಳ ಮನೆತನ ಕೂಡ ಒಂದು ಅಂತ. ಮತ್ತೆ ಈ ಚೋಳ ಮನೆತನದ ಬಗ್ಗೆ ನಮಗೆ ಅಶೋಕನ ಶಾಸನಗಳು ಹಾಗೂ ಮಹಾಭಾರತದ ಕಾವ್ಯಗಳಲ್ಲಿ ಉಲ್ಲೇಖವನ್ನು ನೋಡ್ಬೋದು ಅಂತಂದು. ಅಶೋಕನ ಶಾಸನಗಳು ಮತ್ತು ಮಹಾಭಾರತದ ಕಾವ್ಯಗಳಲ್ಲಿ ಚೋಳ ಮನೆತನ ಮತ್ತು ಚೋಳ ರಾಜಧಾನಿಯ ಬಗ್ಗೆ ಉಲ್ಲೇಖವನ್ನು ನೋಡಬಹುದು ಅಂತಂದೇಳಿ. ಮತ್ತೆ ಇದೇನಪ್ಪಾ ಅಂತಂದ್ರ ಚೋಳ ಮನೆತನದ ಕಾಲಾವಧಿ ನೋಡಿದ್ನಾಗ ಆರಂಭದಲ್ಲಿ ಅಂದ್ರೆ ಸಂಗಮ್ ಕಾಲದ ಅವಧಿಯಲ್ಲಿ ಕ್ರಿಸ್ತಶಕ 150ರಿಂದ 300ರವರೆಗೆ ಇದು ಅಸ್ತಿತ್ವದಲ್ಲಿತ್ತು ಅಂತಂದೇಳಿ. ಅಂದ್ರೆ 150 ವರ್ಷಗಳ ಕಾಲ ಇದು ಅಸ್ತಿತ್ವದಲ್ಲಿತ್ತು. ಸಂಗಮ್ ಕಾಲಾವಧಿಯಲ್ಲಿ ಕ್ರಿಸ್ತಶಕ 150ರಿಂದ 300ರವರೆಗೆ ಇದು ಅಸ್ತಿತ್ವದಲ್ಲಿತ್ತು ಅಂತ. ಇದರ ರಾಜಧಾನಿ ಬಂದ್ಬಿಟ್ಟು ಉರೈಯೂರು, ಅನಂತರ ಪುಹಾರ. ಅಲ್ಲಿ ನಾವು ಚೇರರ ರಾಜಧಾನಿಗಳನ್ನ ನೋಡಿದ್ನಾಗ ಕೊಡಂಗನಲ್ಲೂರು ಅಥವಾ ಕಂಗನೂರು, ಮತ್ತು ಇನ್ನೊಂದು ಪ್ರಸಿದ್ಧ ರಾಜಧಾನಿ ಯಾವ್ದಪ್ಪ ಅಂದ್ರೆ ತಿರುವಂಜಿಪಟ್ಟಣ ಅಂತೇಳಿ 2 ನೋಡಿದ್ವಿ. ಮತ್ತೆ ಅದೇ ತರ ಪಾಂಡ್ಯರ ರಾಜಧಾನಿ ನೋಡಿದ್ನಾಗ ಮದುರೈ ಅಂತೇಳಿ ನೋಡಿದ್ವಿ ನಾವು. ಈಗ ಇಲ್ಲಿ ಚೋಳರ ರಾಜಧಾನಿ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರ ಉರೈಯೂರು ಅಥವಾ ಪುಹಾರ ಅಂತೇಳಿ ಹೇಳ್ಬೋದು. ಇವ್ರು ಏನಪ್ಪಾ ಅಂದ್ರ ಮೌರ್ಯ ಸಾಮ್ರಾಜ್ಯದ ದಕ್ಷಿಣಕ್ಕೆ, ಅಂದ್ರೆ ಕರ್ನಾಟಕದಲ್ಲಿ ಮೌರ್ಯ ಸಾಮ್ರಾಜ್ಯ ಇತ್ತು, ಅದರ ದಕ್ಷಿಣ ಅಂದ್ರ ಈಗಿನ ತಮಿಳುನಾಡು. ಮೌರ್ಯ ಸಾಮ್ರಾಜ್ಯದ ದಕ್ಷಿಣಕ್ಕೆ ಆದಂತ ತಿರುಚನಾಪಳ್ಳಿ ಮತ್ತು ತಂಜಾವೂರು ಜಿಲ್ಲೆಗಳನ್ನ ಅಳವಡಿಸಿಕೊಂಡು ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅಂತೇಳಿ. ಮತ್ತೆ ಅವಾಗಿನ ಉರೈಯೂರು ಐತಲ್ಲ, ಈಗಿನ ಆರ್ಕಾಟ್ ಜಿಲ್ಲೆಯಲ್ಲಿ ಬರುತ್ತೆ. ತಮಿಳುನಾಡಿನಲ್ಲಿ ಉತ್ತರ ಆರ್ಕಾಟ್ ಮತ್ತು ದಕ್ಷಿಣ ಆರ್ಕಾಟ್ ಜಿಲ್ಲೆಗಳಂತ ಇದ್ದಾವೆ. ಅವಾಗದು ಅಖಂಡ ಆರ್ಕಾಟ್ ಜಿಲ್ಲೆಯಲ್ಲಿ ಒಳಗೊಂಡಿತ್ತು ಅಂತೇಳಿ ಹೇಳ್ಬೋದು. ಯಾವುದು ತಿರುಚನಾಪಳ್ಳಿ ಮತ್ತು ತಂಜಾವೂರು. ಈಗ ತಂಜಾವೂರು ಸಪರೇಟ್ ಜಿಲ್ಲೆ ಆಗಿದೆ, ಆಗಿನ ಉರೈಯೂರು ಆರ್ಕಾಟ್ ಜಿಲ್ಲೆಯಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಪುಹಾರ ಐತಲ್ಲ, ಇದನ್ನ ನಂತರ ಕಾವೇರಿ ಪಟ್ಟಣಂ ಅಂತ ಕೂಡ ಕರಿತಾ ಇದ್ರು ಅಂತೇಳಿ. ಹಾಗಾಗಿ ಇವ್ರ ರಾಜಧಾನಿ ಉರೈಯೂರು, ಪುಹಾರ, ಅದರ ಹೆಸರು ಮತ್ತೊಂದು ಹೆಸರು ಕಾವೇರಿ ಪಟ್ಟಣಂ. ಇವೆರಡು ಇವರ ರಾಜಧಾನಿಗಳಾಗಿದ್ವು ಎಂಬ ಒಂದು ಮಾಹಿತಿ ಇದೆ ಅಂತಂದು. ಕ್ರಿಸ್ತಶಕ 150ರಿಂದ ಕ್ರಿಸ್ತಶಕ 300ರವರೆಗೆ ಅಂತ. ಇಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿನೇ ಇದು ಆರಂಭವಾಗಿತ್ತು, ಆದ್ರೆ ಅಧಿಕೃತವಾಗಿ ಕ್ರಿಸ್ತಶಕ 150ರಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರಂತೆ. ಅನಧಿಕೃತವಾಗಿ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಏನಪ್ಪಾ ಅಂದ್ರ ವಿಲರನೆಂಬ ಚೋಳ ಅರಸ ಶ್ರೀಲಂಕಾವನ್ನು ಗೆದ್ದು 50 ವರ್ಷಗಳ ಕಾಲ ಆಳಿದ ಅಂತಂದೇಳಿ ಒಂದು ಮಾಹಿತಿ ಇದೆ, ಆದ್ರೆ ಸ್ಪಷ್ಟವಾದ ಆಧಾರಗಳು ಇಲ್ಲ. ಹಾಗಾಗಿ ಇದರ ನಿಜವಾದ ಕಾಲಾವಧಿ ಕ್ರಿಸ್ತಶಕ 150ರಿಂದ 300 ಅಂತ ಹೇಳ್ತಾರೆ. ಮತ್ತೆ ಇವನು ಏನಿದ್ದಾನಲ್ಲ ಇಳ್ವೆಯಾಳ್ ಚೋಳ ಸಂಗಮ ಯುಗದ ಆರಂಭದ ಅರಸ ಇಳ್ವೆಯಾಳ್ ಚೋಳ ಅಂತೇಳಿ. ಅವನ ನಂತರ ಬಂದಂತ ಪ್ರಸಿದ್ಧ ಅರಸ ಕ್ರಿಸ್ತಶಕ 140ರಲ್ಲಿ ಬರ್ತಾನೆ. ಅವನ್ 140ರಿಂದ 190ರವರೆಗೆ ಆಡಳಿತದಲ್ಲಿರ್ತಾನೆ. ಅವನೇ ಯಾರಪ್ಪ ಅಂದ್ರ ಕರಿಕಾಲ ಚೋಳ. ಇವನು ಟೋಟಲ್ ಆಗಿ ಸಂಗಮ್ ಕಾಲಾವಧಿಯಲ್ಲಿ 3 ಮನೆತನಗಳ ಪೈಕಿ ಅತ್ಯಂತ ಪ್ರಸಿದ್ಧನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಇವನಿಗೆ ಕರಿಕಾಲ ಚೋಳ ಅಂತ ಯಾಕೆ ಕರಿತಾ ಇದ್ನಿ ಅಂದ್ರ ಕಾಲ ಸುಟ್ಕೊಂಡಿರ್ತಾನಂತ, ಹಾಗಾಗಿ ಕರಿಕಾಲ ಚೋಳ ಅಥವಾ ಸುಟ್ಟ ಕಾಲಿನವ ಅಂತೇಳಿ ಇವನನ್ನ ಕರಿತಾ ಇರ್ತಾರೆ. ಈತ ಅತ್ಯಂತ ಪರಾಕ್ರಮಿಯಾಗಿರ್ತಾನೆ, ದಿಗ್ವಿಜಯಶಾಲಿ ಆಗಿರ್ತಾನೆ. ಮತ್ತೆ
ಏನಪ್ಪಾ ಅಂತಂದ್ರೆ ಅತ್ಯಂತ ಪ್ರಬಲ ಅರಸನಾಗಿರ್ತಾನೆ ಅಂತ ಹೇಳ್ಬೋದು. ಇವನ ಒಂದು ಪ್ರಾಬಲ್ಯವನ್ನು, ಇವನ ಒಂದು ಶೌರ್ಯವನ್ನು ಪುರನಾನೂರು ಗ್ರಂಥ ಏನ್ ಮಾಡುತ್ತಪ್ಪ ಅಂತಂದ್ರ ವರ್ಣನೆ ಮಾಡುತ್ತೆ ಅಂತೇಳಿ. ಪುರನಾನೂರು ಅಲ್ಲಿ ಮಹಾಕಾವ್ಯಗಳ ಪತ್ತನಂತಿಟ್ಟು ಮತ್ತು ಏನು ನಾವು ಪಟ್ಟಪಾತಲ್ಲು 17 ಕೀಲ್ಕಣಕ್ ಬಂದ್ವಲ್ಲ, ಅದರಲ್ಲಿ ಇದು ಪುರನಾನೂರು ಕೂಡ ಒಂದು ಅಂತೇಳಿ. ಈ ಗ್ರಂಥ ಏನ್ ಮಾಡ್ತಪ್ಪ ಅಂತಂದ್ರ ಈ ಕರಿಕಾಲ ಚೋಳನ ಒಂದು ಶೌರ್ಯ ಪರಾಕ್ರಮವನ್ನ ಹಾಡಿ ಹೊಗಳುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವನೇನಪ್ಪ ಅತ್ಯಂತ ಪ್ರಮುಖ ಯುದ್ಧ ಇವಂದ್ ಯಾವ್ದಪ್ಪ ಅಂತಂದ್ರ ಇಲ್ಲಿ ಚೇರ ಮತ್ತು ಪಾಂಡ್ಯರನ್ನ ಏನ್ ಮಾಡ್ತಾನೆ, ವೆನ್ನಿ ಕಾಳಗದಲ್ಲಿ ಸೋಲಿಸ್ತಾನೆ ಅಂತಂದೇಳಿ. ವೆನ್ನಿ ಕಾಳಗದಲ್ಲಿ ಎಲ್ಲಿ ನಡೀತೈತಪ್ಪ ಅಂತಂದ್ರ ಒಹಯಪ್ಪರಂಡಲೈ ಅಂತೇಳಿ, ಒಯ್ಯಪ್ಪರಂಡಲೈ ಎಂಬ ಸ್ಥಳದಲ್ಲಿ ಈ ಚೇರ ಮತ್ತು ಪಾಂಡ್ಯರ ಒಟ್ಟು 9 ಅರಸರ ಒಕ್ಕೂಟ ಇರ್ತೈತಿ. ಈ ಒಕ್ಕೂಟವನ್ನ ಇವನೇನ್ ಮಾಡ್ತಾನೆ, ಈ ಒಹಯಪ್ಪಂಡರನೆ ಎಂಬ ಸ್ಥಳದಲ್ಲಿ ಸೋಲಿಸಿ ತೊಂಡೈ ಮಂಡಲ ಪ್ರದೇಶವನ್ನ ಗೆದ್ದುಕೊಳ್ತಾನೆ ಅಂತ ಹೇಳ್ತಾರೆ. ಯಾರು? ಕರಿಕಾಲ ಚೋಳ ಅಂತಂದೇಳಿ. ಬಟ್ ಇದನ್ನ ವೆನ್ನಿ ಕಾಳಗ ಅಂತೇಳಿ ಕೂಡ ಕರೀತಾರೆ ಅಂತೇಳಿ. ಇವನು ಅತ್ಯಂತ ಪ್ರಬಲವಾದಂತ ನೌಕಾಪಡೆಯನ್ನ ಹೊಂದಿರ್ತಾನೆ. ಮತ್ತೆ ಈ ನೌಕಾಪಡೆಯ ಸಮೇತ ಸಿಂಹಳದ ಮೇಲೆ ಕೂಡ ದಾಳಿ ಮಾಡ್ತಾನೆ. ಸಿಂಹಳ ಅಂದ್ರೆ ಈಗಿನ ಶ್ರೀಲಂಕಾ. ಸಿಂಹಳದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿಂದ ಏನು ಸಾಕಷ್ಟು ಸಂಪತ್ತನ್ನ ತೆಗೆದುಕೊಂಡು ಬರ್ತಾನೆ ಅಂತೇಳಿ. ಸಂಪತ್ತಿನ ಜೊತೆಗೆ ಒಟ್ಟು 12,000ಕ್ಕೂ ಹೆಚ್ಚು ಜನ ಬಂದಿಗಳನ್ನ, ಅಂದ್ರೆ ಯುದ್ಧ ಬಂದಿಗಳನ್ನ ಕರ್ಕೊಂಡು ಬಂದು, ಅಂದ್ರೆ ಅವ್ರನ್ನ ಒಂದ್ ರೀತಿ ಗುಲಾಮರನ್ನಾಗಿ ಮಾಡಿಕೊಂಡು ಬಂದು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಬಳಸ್ಕೊಳ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಯಾರು? ಕರಿಕಾಲ ಚೋಳ ಏನ್ ಮಾಡ್ತಾನೆ, ವೆನ್ನಿ ಕಾಳಗದಲ್ಲಿ ಈ ಚೇರ ಮತ್ತು ಪಾಂಡ್ಯರ ಒಕ್ಕೂಟವನ್ನು ಸೋಲಿಸ್ತಾನೆ. ಅದ್ರ ಜೊತೆಗೆ ತನ್ನ ಪ್ರಬಲವಾದಂತ ನೌಕಾಪಡೆಯನ್ನು ತೆಗೆದುಕೊಂಡು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ, ಅಂದ್ರೆ ಸಿಂಹಳದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಸಾಕಷ್ಟು ಸಂಪತ್ತನ್ನು ಗೆದ್ದುಕೊಂಡು ಬರ್ತಾನೆ. ಜೊತೆಗೆ 12,000ಕ್ಕೂ ಹೆಚ್ಚು ಈ ಯುದ್ಧ ಕೈದಿಗಳನ್ನ ಅವನು ಕರ್ಕೊಂಡು ಬರ್ತಾನೆ. ಅವರಿಂದ ಕಾವೇರಿ ನದಿಗೆ ಕಾಲುವೆ ಮತ್ತು ಅಣೆಕಟ್ಟುಗಳನ್ನ ಕಟ್ತಾನೆ ಅಂತ ಹೇಳ್ಬೋದು. ಈ ಒಂದು ಕಾಲುವೆ ಒಟ್ಟು 60 ಕಿಲೋಮೀಟರ್ ಉದ್ದದ 60 ಕಿಲೋಮೀಟರ್ ಉದ್ದವಾಗಿತ್ತು ಅಂತ ಹೇಳ್ತಾರೆ. ಜೊತೆಗೆ ಈ ಅನೇಕ ಕೆರೆ ಕಾಲುವೆಗಳನ್ನ, ಅಣೆಕಟ್ಟುಗಳನ್ನ ಕಾವೇರಿ ನದಿಗೆ ನಿರ್ಮಿಸ್ತಾನೆ ಅಂತಂದೇಳಿ ಹೇಳ್ತಾರೆ. ಹಾಗಾಗಿ ಇವನೇ ನಿರ್ಮಿಸಿದಂತ ಈ ಕಾವೇರಿ ನದಿ ಅಣೆಕಟ್ಟು ಮತ್ತು ಅದೇ ದಂಡೆಯಲ್ಲಿ ಇವನು ಕಾವೇರಿ ಪಟ್ಟಣಂ ಎಂಬ ನಗರವನ್ನು ಕೂಡ ನಿರ್ಮಿಸ್ತಾನೆ. ಇದನ್ನ ಪುಹಾರ್ ಅಂತೇಳಿ ಕೂಡ ಕರೀತಾರೆ. ಈ ಪುಹಾರು ಇವನ ಒಂದು ರಾಜಧಾನಿಯಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಪುಹಾರು ಹತ್ತಿ ವ್ಯಾಪಾರಕ್ಕೆ ಅತ್ಯಂತ ಹೆಸರಾಗಿದ್ದಂತ ಪಟ್ಟಣ ಆಗಿತ್ತು ಅಂತೇಳಿ. ಹತ್ತಿ ನೋಡ್ಲಿ, ಕರಿಕಾಲ ಚೋಳ ಅಂದ್ರೆ ಸುಟ್ಟ ಕಾಲಿನವ. ಇವನು ಪ್ರಬಲವಾದಂತ ನೌಕಾಪಡೆಯನ್ನು ಹೊಂದಿರ್ತಾನೆ ಮತ್ತು ಇಡೀ ಸಂಗಮ್ ಕಾಲದ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನೆ. ಇವನು ವೆನ್ನಿ ಕಾಳಗದಲ್ಲಿ ಜಯಿಸ್ತಾನೆ. ಜೊತೆಗೆ ತನ್ನ ನೌಕಾಪಡೆಯ ಸಹಾಯದಿಂದ ಸಿಂಹಳವನ್ನು ಜಯಿಸ್ತಾನೆ. ಅಲ್ಲಿಂದ ಕರೆದುಕೊಂಡು ಬಂದಂತ ಕೈದಿಗಳಿಂದ ಇವನು ಕಾವೇರಿ ಪಟ್ಟಣಂ ಮತ್ತು ಕಾವೇರಿ ನದಿಗೆ ಅನೇಕ ಕಾಲುವೆಗಳು ಮತ್ತು ಅವರು ಅಣೆಕಟ್ಟುಗಳನ್ನ ಕಟ್ತಾನೆ ಅಂತೇಳಿ. ಈ ಕಾವೇರಿ ಪಟ್ಟಣಮ್ಮ ಹತ್ತಿ ವ್ಯಾಪಾರಕ್ಕೆ ಅತ್ಯಂತ ಪ್ರಸಿದ್ಧ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನೀರಾವರಿ ಇರೋದ್ರಿಂದ ಅವರು ಅತ್ಯಂತ ಫಲವತ್ತಾದಂತ ಭೂಮಿಯಲ್ಲಿ ಹತ್ತಿಯನ್ನು ಕೂಡ ಬೆಳೀತಾ ಇದ್ರು ಮತ್ತು ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತೇಳಿ. ಈ ಕಾವೇರಿ ಪಟ್ಟಣಂ ಅಥವಾ ಪುಹಾರು ಎರಡು ಒಂದೇ ಹೆಸರು. ಇದು ಇವನ 2ನೇ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಈತನ ಆಸ್ಥಾನ ಕವಿ ಯಾರಾಗಿದ್ರಪ್ಪ ಅನ್ನಂದ್ರ ರುದ್ರಕಣ್ಣನ್ ಈತನ ಆಸ್ಥಾನ ಕವಿ ಆಗಿದ್ದ. ಇವನು ಈ ಕವಿಗೆ 1,60,000 ಚಿನ್ನದ ನಾಣ್ಯಗಳನ್ನ ದಾನವಾಗಿ ನೀಡಿರ್ತಾನೆ ಅಂತಂದೇಳಿ ಹೇಳ್ತಾರೆ. ಅಂದ್ರೆ ಈ ರುದ್ರಕಣ್ಣನ್ ಏನಿದ್ದಾನಲ್ಲ, ಇವನ ಆಸ್ಥಾನ ಕವಿಯಾಗಿದ್ದ. ಇವನು ಬರೆದಂತ ಕಾವ್ಯ ಯಾವ್ದಪ್ಪ ಅನ್ನಂದ್ರ ಪಟ್ಟೀರಪ್ಪ ಲೈನ್ ಅಂತೇಳಿ. ಪಟ್ಟೀರಪ್ಪ ಲೈನ್ ಇವನು ರುದ್ರಕಣ್ಣನ್ ಬರೆದಂತ ಇದೊಂದು ಮಹಾ ಕಾವ್ಯ. ಇವನು ಕರಿಕಾಲ ಚೋಳನ ಆಸ್ಥಾನ ಕವಿ ಆಗಿರ್ತಾನೆ ಅಂತ ಹೇಳ್ತಾರೆ.
ಮತ್ತೆ ಕರಿಕಾಲ ಚೋಳ ಏನಿದ್ದಾನಲ್ಲ ವೈದಿಕ ಮತಾವಲಂಬಿ ಆಗಿರ್ತಾನೆ ಅಂತ ಹೇಳ್ತಾರೆ. ವೈದಿಕ ಮತಾವಲಂಬಿ ಆಗಿರ್ತಾನೆ. ಮತ್ತೆ ಇವನ್ ಏನ್ ಮಾಡ್ತಾನೆ, ಉತ್ತರ ಭಾರತದಿಂದ ಬ್ರಾಹ್ಮಣರನ್ನ ತಮಿಳುನಾಡಿಗೆ ಆಹ್ವಾನಿಸ್ತಾನೆ. ಉತ್ತರ ಭಾರತದಿಂದ ತಮಿಳುನಾಡಿಗೆ ಬ್ರಾಹ್ಮಣರನ್ನ, ಈ ವೈದಿಕರನ್ನ ಆಹ್ವಾನಿಸ್ತಾನೆ ಅಂತ ಹೇಳ್ತಾನೆ. ಮತ್ತೆ ಈತನ ಕಾಲಾವಧಿಯಲ್ಲಿ ಸಾಕಷ್ಟು ಕೃಷಿ ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಆ ಮತ್ತು ರಾಜ್ಯವನ್ನ ಅತ್ಯಂತ ಆ ಕಲ್ಯಾಣ ರಾಜ್ಯವನ್ನಾಗಿ ಪ್ರಜೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇವನು ಆಳ್ವಿಕೆಯನ್ನು ಮಾಡ್ತಾನೆ. ಒಟ್ಟು ಕ್ರಿಸ್ತ ಶಕ 140ರಿಂದ ಕ್ರಿಸ್ತ ಶಕ 190ರವರೆಗೆ ಇವನ ಆಳ್ವಿಕೆ ಅಸ್ತಿತ್ವದಲ್ಲಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇವನ ಆಸ್ಥಾನದ ಕವಿ ಯಾರಪ್ಪ ಅಂದ್ರೆ ರುದ್ರಕಣ್ಣನ್ ಅಂತೇಳಿ. ನಂತರದಲ್ಲಿ ಇವನ ನಂತರ ಬಂದಂತ ಇವನ ಮಕ್ಕಳು ಅಷ್ಟು ಪ್ರಬಲರಾಗಿರಂಗಿಲ್ಲ. ಹಾಗಾಗಿ ಮಕ್ಕಳ ನಡುವೆ ಸಾಮ್ರಾಜ್ಯ ಹಂಚಿ ಹೋಗುತ್ತೆ. ಮತ್ತು ಅವರು ಅತಿ ಪ್ರಬಲ ಅರಸರು ಇರದೇ ಇದ್ದಿದ್ರಿಂದ ಆ ಸಂದರ್ಭದಲ್ಲಿ ಪಾಂಡ್ಯರು ಮತ್ತೆ ಏಳಿಗೆಗೆ ಬರ್ತಾರೆ. ಹಾಗಾಗಿ ಇವನ ಒಂದು ಆಡಳಿತದ ನಂತರ ಚೋಳ ಸಾಮ್ರಾಜ್ಯ ಸ್ವರ್ಗುತ್ತಾ ಬಂತು. ಅದರದ್ದು ಅಷ್ಟು ಏಳಿಗೆ ಕಂಡು ಬರಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಕೊನೆಯ ಅರಸ ಯಾರಪ್ಪ ಅಂದ್ರೆ ಸೆಂಗಣ್ಣನ್ ಅಂತೇಳಿ ಇವನು ಚೋಳರ ಕೊನೆಯ ಅರಸ ಆಗಿದ್ದ, ಸಂಗಮ್ ಕಾಲದಲ್ಲಿ ಮಾತ್ರ. ಹಾಗಾಗಿ ಇವರ ಒಂದು ದೌರ್ಬಲ್ಯ ಮತ್ತೆ ಮುಂದುವರಿತೈತಿ. ಹಾಗಾಗಿ ರಾಜ್ಯದಲ್ಲಿ ಅರಾಜಕತೆ ಏರ್ಪಟ್ಟು ಚೋಳರು ಅಧಿಕಾರವನ್ನು ಕಳೆದುಕೊಳ್ತಾರೆ. ಒಂದ್ ಸೈಡ್ ಪಾಂಡ್ಯರಿದ್ರೆ ಮತ್ತೆ ಅತ್ಯಂತ ಪ್ರಬಲ ಮನೆತನವಾಗಿ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಕ್ರಿಸ್ತ ಶಕ 300ರ ನಂತರ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ. ಹಾಗಾಗಿ ಇಲ್ಲಿ ಆರಂಭ ಕಾಲದಲ್ಲಿದ್ದಂತ ಚೋಳರು ಮತ್ತೆ ಪುನಃ ಪಲ್ಲವರ ನಂತರ ಮತ್ತೆ 4ರಿಂದ 9ನೇ ಶತಮಾನದವರೆಗೂ ಕೂಡ ಮತ್ತೊಂದ್ಸರಿ ಕಾಣಿಸ್ಕೊಳ್ತಾರೆ ಅಂತಂದೇಳಿ. ಮಧ್ಯದಲ್ಲಿ ಬರೋದು ಮತ್ತೆ ಇದು ಮಾಡೋದು ಅಂತೇಳಿ. ಇಲ್ಲಿ ಸೆಂಗಣ್ಣನ ನಂತರ ಅರಾಜಕತೆಗೆ ಒಳಗಾದ ಚೋಳ ಸಾಮ್ರಾಜ್ಯ ನಂತರ ವಿಜಯಾಲನ ಕಾಲದಲ್ಲಿ ಮತ್ತೆ ಮರು ಸ್ಥಾಪನೆ ಆಗುತ್ತೆ ಅಂತೇಳಿ. ವಿಜಯಾಲನ ಕಾಲದಲ್ಲಿ ನಂತರ ಇವರು 7, 8, 9ನೇ ಶತಮಾನದ ನಂತರ ವಿಶೇಷವಾಗಿ 10ನೇ ಶತಮಾನದಲ್ಲಿ ರಾಜರಾಜ ಚೋಳ, ರಾಜಾದಿ ಚೋಳ, ರಾಜೇಂದ್ರ ಚೋಳ ಇವರ ಕಾಲದಲ್ಲಿ ಮತ್ತೊಂದು ಸರಿ ಇದು ವೈಭವಕ್ಕೆ ಬರ್ತೈತಿ ಅಂತೇಳಿ. ಇವತ್ತಿನ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಇರ್ಬೋದು, ತಂಜಾವೂರನ್ನ ಅತ್ಯಂತ ಸಮೃದ್ಧ ಭರಿತ ಮತ್ತು ಅತ್ಯುತ್ತಮ ಪಟ್ಟಣವಾಗಿ ನಿರ್ಮಿಸಿದ ಕೀರ್ತಿ ಕೂಡ ಚೋಳರಿಗೆ ಸಲ್ಲುತ್ತೆ ಅಂತಂದು ನಂತರದ ಕಾಲದ, ಅದು 9, 10, 11ನೇ ಶತಮಾನದಲ್ಲಿ ಅಂತ. ಆದ್ರೆ ಇಲ್ಲಿ ಆರಂಭದ ಚೋಳ ಯಾರಪ್ಪ ಅಂದ್ರೆ ಕರಿಕಾಲ ಚೋಳ ಅಂತಂದು. ಕೊನೆಯ ಚೋಳ ಅರಸ ಯಾರು ಇಲ್ಲಿ ಸಂಗಮ್ ಕಾಲದಲ್ಲಿ ಸೆಂಗಣ್ಣ ಅಂತೇಳಿ. ಪುನಃ ಪಲ್ಲವರ ನಂತರ ಮತ್ತೊಂದ್ಸರಿ ಚೋಳ ಮನೆತನ ಆರಂಭವಾದತ್ನಾಗ ಅದನ್ನ ಎತ್ತರಕ್ಕೇರಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ವಿಜಯಾಲನಿಗೆ ಸಲ್ಲುತ್ತೆ ಅಂತಂದೇಳಿ. ಇಷ್ಟು ನಾವು ಸಂಗಮ್ ಕಾಲದ 3 ರಾಜಮನೆತನಗಳನ್ನು ನೋಡಿದ್ವಿ. ಪಾಂಡ್ಯರು, ಚೇರರು ಮತ್ತು ಚೋಳರು ಅಂತೇಳಿ. ಪಾಂಡ್ಯರ ರಾಜಧಾನಿ ಮಧುರೈ, ಚೇರ ರಾಜಧಾನಿ ಕೊಡಂಗನಲ್ಲೂರು ಮತ್ತು ತಿರುವಂಜಿಪಟ್ಟಣ, ಚೇಳರ ರಾಜಧಾನಿ ಉರೈಯೂರು ಮತ್ತು ಕಾವೇರಿ ಪಟ್ಟಣ. ಇಲ್ಲಿ ಪಾಂಡ್ಯರ ಲಾಂಛನ ಬಂದ್ಬಿಟ್ಟು ಮೀನು, ಚೇರರ ಲಾಂಛನ ಬಂದ್ಬಿಟ್ಟು ಬಾಣ ಮತ್ತು ಚೋಳರ ಲಾಂಛನ ಬಂದ್ಬಿಟ್ಟು ಹುಲಿ ಅಂತೇಳಿ ಹೇಳ್ತೀವಿ ನಾವು. ಪಾಂಡ್ಯ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ನೆಡುಂಜಳಿಯನ್ನು, ಚೇರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನ್ನೆಂದ್ರೆ ಸೆಂಗುಟ್ಟವನ್ನು, ಚೋಳ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನ್ನೆಂದ್ರ ಕರಿಕಾಲ ಚೋಳ ಅಂತಂದೇಳಿ. ಮತ್ತೆ ಇಲ್ಲಿ ಸೆಂಗುಟ್ಟವನ್ನನಿಗೆ ಕಡಲ ಪೀರ ಕೊತ್ತಿಯ ಎಂಬ ಹೆಸರು ಕೂಡ ಇರ್ತೈತಿ, ಬಿರುದು ಕೂಡ ಇರ್ತೈತಿ. ಇಲ್ಲಿ ಕರಿಕಾಲ ಚೋಳ ವೈದಿಕ ಧರ್ಮದ ಮತಾವಲಂಬಿ ಅಂತೇಳಿ ಹೇಳ್ಬೋದು. ಮತ್ತೆ ಚೇರರ ಸೆಂಗುಟ್ಟವನ ಬಳಿ ಕೂಡ ಇಲ್ಲಿ ಏನಂದ್ರ ನೌಕಾಬಲನೂ ಇರ್ತೈತಿ ಮತ್ತು ಭೂಸೈನ್ಯನೂ ಇರ್ತೈತಿ. ಇವನು ಕಡಂಬ ಎಂಬ ಕಡಲ್ಗಳನ್ನು ಕೂಡ ಹತ್ತಿಕ್ಕಿರ್ತಾನೆ ಅಂತಂದು ಹೇಳ್ಬೋದು. ಯಾರು? ಚೇರ, ಇದು ಸೆಂಗುಟ್ಟವನ್ ಅಂತೇಳಿ. ಮತ್ತೆ ಈ ಚೇರರ ಅರಸರಲ್ಲಿ ಒಬ್ಬ ಪ್ರಸಿದ್ಧ ಕವಿ ಇರ್ತಾನೆ. ಯಾರಪ್ಪ ಅಂದ್ರೆ ಅವನ ಇಳಂಗು ಅಡಿಗಲ್ ಶಿಲಪಾದಿಗರಂ ಕೃತಿಯನ್ನು ಬರ್ದಲ್ಲ, ಕಾವ್ಯವನ್ನು ಬರ್ದಲ್ಲ. ಇವನು ಉದಯನ್ ಜರಾಲ್ ಅವರ ಮಗನಾಗಿರ್ತಾನೆ ಅಂತಂದು ಹೇಳ್ಬೋದು. ಇಷ್ಟು ಈ ಸಂಗಮ್ ಕಾಲದ ರಾಜಮನೆತನಗಳು ಅಂತೇಳಿ. ಈಗ ನಾವು ಸಂಗಮ್ ಕಾಲದ ಸಂಸ್ಕೃತಿ ಅಂದ್ರೆ ಸಂಗಮ್ ಕಾಲದ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಆಡಳಿತ ಹೇಗಿತ್ತು, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಅಂತ ನೋಡೋದಾದ್ರೆ
ಇದನ್ನ ಟೋಟಲ್ ಆಗಿ ಸಂಗಮ್ ಕಾಲದ ಸಂಸ್ಕೃತಿ ಅಂತೇಳಿ ಕರೀತಾರೆ ಅಂತ. ಸಂಗಮ್ ಕಾಲದ ಸಂಸ್ಕೃತಿ ಅಂತ. ಈ ಸಂಗಮ್ ಸಾಹಿತ್ಯದ ಹಲವು ಕೃತಿಗಳು ಅಂದಿನ ಕಾಲದ ರಾಜಕೀಯ, ಅಂದಿನ ಕಾಲದ ಆಡಳಿತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ಚೆಲ್ತವೆ ಅಂತ ಹೇಳ್ಬೋದು. ಇಲ್ಲಿ ರಾಜಕೀಯ ವ್ಯವಸ್ಥೆ, ವಿಶೇಷವಾಗಿ ರಾಜಕೀಯ ವ್ಯವಸ್ಥೆ ಏನಪ್ಪಾ ಅಂತಂದ್ರ ರಾಜಪ್ರಭುತ್ವದ ಮಾದರಿ ಇತ್ತು ಅಂತೇಳಿ. ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದಕ್ಕಿಂತನೂ ರಾಜಪ್ರಭುತ್ವ ಇತ್ತು. ಮೂರೂ ರಾಜಮನೆತನಗಳಲ್ಲಿ ಕೂಡ ರಾಜಪ್ರಭುತ್ವ ಇತ್ತು. ಅವರ ವಂಶದ ಅರಸರೇ ಮುಂದೆ ರಾಜರಾಗಿ ಅಧಿಕಾರವನ್ನ ಏರ್ತಾ ಇದ್ರು ಅಂತಂದೇಳಿ. ಹಾಗಾಗಿ ಇಲ್ಲಿ ರಾಜಪ್ರಭುತ್ವದ ಪದ್ಧತಿ ಅಥವಾ ಆಳ್ವಿಕೆ ಇತ್ತು ಅಂತೇಳಿ. ಮತ್ತೆ ರಾಜತ್ವ ಹೆಂಗಿತ್ತಂದ್ರೆ ಆನುವಂಶಿಕವಾಗಿತ್ತು. ರಾಜನ ಹಿರಿಯ ಮಗನಿಗೆ ಸಿಂಹಾಸನಾಧಿಕಾರ ಪ್ರಾಪ್ತವಾಗ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಕೂಡ ರಾಜನನ್ನ ಏನಂತ ದೈವಾಂಶ ಸಂಭೂತ, ದೇವರಿಗೆ ಹೋಲಿಸಲಾಗಿತ್ತು ಅಂತೇಳಿ. ಮತ್ತೆ ರಾಜನಿಗೆ ಅಪಾರವಾದಂತ ಅಧಿಕಾರ ಇತ್ತು. ಅಪಾರವಾದಂತ ಅಧಿಕಾರ ಇದ್ರೂ ಕೂಡ ಆ ರಾಜರುಗಳು ನಿರಂಕುಶರಾಗಿರ್ಲಿಲ್ಲ ಮತ್ತು ಪ್ರಜೆಗಳ ಕಲ್ಯಾಣವನ್ನ ಬಯಸ್ತಾ ಇದ್ರು ಅಂತ ಹೇಳ್ಬೋದು. ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಮಂತ್ರಿ ಪರಿಷತ್ ಇರ್ತೈತಿ. ಮತ್ತು ಈ ಮಂತ್ರಿ ಮಂಡಲವನ್ನ ಏನಂತ ಕರಿತಾ ಇದ್ರಪ್ಪ ಅಂದ್ರ ಅಮೈಚಾರ್ ಅಂತೇಳಿ ಕರಿತಾ ಇದ್ರು. ಅಮೈಚಾರ್ ಅಂತೇಳಿ ಮಂತ್ರಿ ಮಂಡಲವನ್ನ ಕರಿತಾ ಇದ್ರು ಅಂತೆ. ರಾಜನಿಗೆ ಆಡಳಿತದಲ್ಲಿ ಸಲಹೆಯನ್ನು ನೀಡ್ಲಿಕ್ಕಾಗಿ ಏನ್ ಮಂತ್ರಿ ಪರಿಷತ್ ಇತ್ತಲ್ವಾ, ಈ ಮಂತ್ರಿ ಪರಿಷತ್ತನ್ನ ಅಮೈಚಾರ್ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಇದರಲ್ಲಿ ಅಮಾತ್ಯ, ಪುರೋಹಿತ, ಸೇನಾಪತಿ, ದೂತ, ಗೂಢಚಾರರು ಇರ್ತಾ ಇದ್ರು. ಈ ದೂತರನ್ನ ರಾಯಭಾರಿಗಳು ಅಂತ ಕೂಡ ಕರಿತಾ ಇದ್ರು ಅಂತೇಳಿ. ಇವರು ಅಂದ್ರೆ ರಾಜ್ಯ ಮತ್ತು ವಿದೇಶಗಳ ಜೊತೆಗೆ ಏನಪ್ಪಾ ಸಂಬಂಧವನ್ನ ಕಲ್ಪಿಸ್ತಾ ಇದ್ರು ದೂತರು ಅಂತಂದೇಳಿ. ಮತ್ತೆ ಗೂಢಚಾರರು ಸಾಮ್ರಾಜ್ಯದಲ್ಲಿ ಸಂಚರಿಸುತ್ತಾ ಭದ್ರತೆಯನ್ನ ಹೆಚ್ಚಿಸ್ತಾ ಇದ್ರು ಅಂತಂದೇಳಿ ಹೇಳ್ತಾರೆ. ಮತ್ತೆ ವಿದೇಶಿಯರ ಮೇಲೆ ಕೂಡ ಈ ಗೂಢಚಾರರು ಚಲನವಲವನ್ನ ಇಟ್ಟಿರ್ತಾ ಇದ್ರು ಅಂತೇಳಿ. ಮತ್ತೆ ಈ ಗೂಢಚಾರನ ಏನಂತ ಕರಿತಾ ಇದ್ರಂದ್ರ ವತ ಅಂತೇಳಿ ಕರಿತಾ ಇದ್ರು. ಇಲ್ಲಿ ಏನು ಅಮೈಚಾರ್ನಲ್ಲಿ ದೂತರು, ಸೇನಾಪತಿ, ಪುರೋಹಿತ, ಅಮಾತ್ಯ ಮತ್ತು ಗೂಢಚಾರರು ಇರ್ತಾರಂತ ಹೇಳಿದ್ವಿ. ಇಲ್ಲಿ ರಾಜ್ಯವನ್ನ ಆಡಳಿತದ ಅನುಕೂಲಕ್ಕೋಸ್ಕರ, ಅಂದ್ರೆ ಆಡಳಿತವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅನುವಾಗುವ ನಿಟ್ಟಿನಲ್ಲಿ ಪ್ರಾಂತ್ಯ ಅಂದ್ರ ಮಂಡಲ, ರಾಜ್ಯವನ್ನ ಏನಂತ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯ, ಜಿಲ್ಲೆ, ಹೋಬಳಿ ಮತ್ತು ಗ್ರಾಮಗಳಾಗಿ ವಿಂಗಡಿಸಿದ್ರು ಅಂತೇಳಿ ಕರೀತಾರೆ. ಅವನ್ನ ಏನಂತಪ್ಪ ಅಂದ್ರ ಮಂಡಲ, ನಾಡು, ಕುರ್ರಮ್, ಹೋಬಳಿ ಅಂದ್ರ ಕುರ್ರಮ್ ಮತ್ತು ಗ್ರಾಮಗಳಾಗಿ ವಿಂಗಡಿಸಿದ್ರು. ಒಟ್ಟು 4: ಪ್ರಾಂತ್ಯ, ಜಿಲ್ಲೆ, ಹೋಬಳಿ, ಗ್ರಾಮ. ಆ ಪ್ರಾಂತ್ಯವನ್ನೇ ಮಂಡಲ ಅಂತೇಳಿ, ಜಿಲ್ಲೆಯನ್ನ ನಾಡು ಅಂತೇಳಿ, ಹೋಬಳಿಯನ್ನ ಕುರ್ರಮ್ ಅಂತೇಳಿ ಮತ್ತು ಗ್ರಾಮವನ್ನ ಗ್ರಾಮ ಅಂತಾನೆ ಕರಿತಾ ಇದ್ರು. ಇಲ್ಲಿ ಗ್ರಾಮಗಳಲ್ಲಿ ಸ್ಥಳೀಯರೇ ಅಧಿಕಾರದ ಮುಖ್ಯಸ್ಥರಾಗಿರ್ತಾ ಇದ್ರು, ಗ್ರಾಮೀಣಗರನ್ನೇ ನೇಮಿಸ್ತಾ ಇದ್ರು ಅಂತೇಳಿ. ಮತ್ತೆ ಇವರು ಗ್ರಾಮ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಆ ಗ್ರಾಮ ಸಭೆಗಳಿಗೆ ಆವೈ ಅಂತೇಳಿ ಕರಿತಾ ಇದ್ರು, ಆವೈ ಅಂತೇಳಿ. ಮತ್ತೆ ಇಲ್ಲಿ ನೋಡ್ರಿ, ನಾವು ಮಂತ್ರಿ ಪರಿಷತ್ತನ್ನ ಅಮೈಚಾರ್ ಅಂತ ಹೇಳಿದ್ವಿ, ಗ್ರಾಮ ಸಭೆಗಳನ್ನ ಆವೈ ಅಂತೇಳಿ ಕರಿತಾ ಇದ್ರು. ಮತ್ತೆ ಈ ಆವೈಗಳಲ್ಲಿ ಹೆಚ್ಚಿನ ಅಧಿಕಾರ ಗ್ರಾಮೀಣ ಜನರಿಗೆ ಮೀಸಲಾಗಿತ್ತು. ಇಲ್ಲಿ ಯಾವುದೇ ರೀತಿಯ ಅರಸನ ಕೈವಾಡ ಇರ್ತಾ ಇರ್ಲಿಲ್ಲ. ಮತ್ತು ಗ್ರಾಮದ ಮುಖ್ಯಸ್ಥರನ್ನ ಗ್ರಾಮೀಣಗರೇ ಆಯ್ಕೆ ಮಾಡಿಕೊಳ್ತಾ ಇದ್ರು ಅಂತೇಳಿ. ಗ್ರಾಮಗಳಲ್ಲಿ ಆವೈ ಅಂತ ಹೇಳಿ ಗ್ರಾಮ ಸಭೆಗಳಿದ್ರೆ, ಪಟ್ಟಣಗಳಲ್ಲಿ ಏನಪ್ಪಾ ಅಂದ್ರೆ ಉರ್ಸಭೆಗಳು ನಡೀತಾ ಇದ್ವು. ಪಟ್ಟಣಗಳಲ್ಲಿ ಉರ್ಸಭೆಗಳು ನಡೀತಾ ಇದ್ವು. ಈ ಆವೈ ಮತ್ತು ಉರ್ಸಭೆಗಳು ಅಂದ್ರೆ ನಿಯಮಿತವಾಗಿ ಸಭೆಯನ್ನು ಸೇರ್ತಾ ಇದ್ವು. ಆ ಸಭೆಗಳಲ್ಲಿ ಸ್ವಾಯತ್ತ ಅಧಿಕಾರವನ್ನು ಚಲಾಯಿಸ್ತಾ ಇದ್ವು ಮತ್ತು ತಮ್ಮ ಗ್ರಾಮ ಮತ್ತು ಪಟ್ಟಣಗಳಿಗೆ ಏನ್ ಬೇಕೋ ಅವುಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು ಆ ಸಭೆಗಳಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಏನಾದ್ರು ದರೋಡೆಕೋರರಿದ್ರ, ಕಳ್ಳರಿದ್ರ, ಭ್ರಷ್ಟಾಚಾರಿಗಳಿದ್ರ ಅವ್ರನ್ನ ಹೆಂಗ್ ನಿಗ್ರಹ ಮಾಡೋದು ಅಂತೇಳಿ ಚರ್ಚೆ ಮಾಡ್ತಾ ಇದ್ರು. ಅದಕ್ಕಾಗಿ ಒಂದು ಪಡೆಯನ್ನ ನೇಮಿಸ್ತಾ ಇದ್ರು. ಮತ್ತೆ ಅವಾಗವಾಗ ಆಸ್ಥಾನ ಕವಿಗಳನ್ನ ಕರೆಸಿ ಎಂಜಾಯ್ ಅಂದ್ರೆ ಚರ್ಚೆ ಮಾಡಿಸ್ತಾ ಇದ್ರು. ಈ ರೀತಿಯಾಗಿ ಆ ಗ್ರಾಮಕ್ಕೆ, ಪಟ್ಟಣಕ್ಕೆ
ಏನೇನ್ ಬೇಕೋ ಅವನ್ನೆಲ್ಲವನ್ನ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಅರಸ ಏನ್ ಮಾಡ್ತಾ ಇದ್ನಂದ್ರ ನಿಯಮಿತವಾಗಿ ಆವೈ ಮತ್ತು ಈ ಏನು ಊರು ಸಭೆಗಳನ್ನ ತನ್ನ ದರ್ಬಾರಿನಲ್ಲಿ ಕೂಡ ಆತ ಏರ್ಪಡಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿಗೆ ಬಂದಂತವರಿಗೆ ಊಟ ಉಪಚಾರ ಜೊತೆಗೆ ಸಾಹಿತ್ಯ ಮೀಮಾಂಸೆ ಚರ್ಚೆ ಬಗ್ಗೆ ಕೂಡ ಅವನು ಕ್ರಮವನ್ನ ಕೈಗೊಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಇವರ ಒಂದು ಸೈನ್ಯ ವ್ಯವಸ್ಥೆ ಹೇಗಿತ್ತಪ್ಪ ಅನ್ನಂದ್ರ ಇಲ್ಲಿ ಭೂ ಸೈನ್ಯನೇ ಇತ್ತು, ನೌಕಾಪಡೆನೇ ಇತ್ತು. ಸಂಗಮ ಕಾಲಾವಧಿಯಲ್ಲಿ ವಾಯುಪಡೆಯನ್ನು ಹೊರತುಪಡಿಸಿ ಎಲ್ಲವೂ ಇವ್ರ ಹತ್ರ ಇದ್ವು. ಕಾಲು ಪಡೆ ಇತ್ತು, ಅಂದ್ರೆ ಕಾಲ್ದಳ ಇತ್ತು, ಅಶ್ವಪಡೆ ಇತ್ತು, ಗಜಪಡೆ ಇತ್ತು, ರಥಪಡೆ ಇತ್ತು. ಈ ಒಟ್ಟು ಚದುರಂಗ ಬಲಗಳಿಂದ ಇವರದ್ದು ಸೈನ್ಯ ಕೂಡಿತ್ತು ಅಂತ ಹೇಳ್ತಾರೆ. ಮತ್ತೆ ಸಂಗಮ್ ಕಾಲದ ರಾಜಮನೆತನಗಳ ಸೈನ್ಯವನ್ನು ನೋಡಿದಾಗ ವಿಶೇಷವಾಗಿ ನೌಕಾಪಡೆ. ಇಲ್ಲಿ ನಾವು ಆಗಲೇ ನೋಡಿದ್ವಿ, ಕರಿಕಾಲ ಚೋಳ ಶ್ರೀಲೋನ್ಯ ಮೇಲೆ ನೌಕಾಪಡೆಯಿಂದ ದಾಳಿಯನ್ನ ಮಾಡ್ತಾನೆ ಅಂತೇಳಿ. ಅದ್ರ ಜೊತೆಗೆ ಸೆಂಗುಟ್ಟವನ್ನು ಈ ಕಡಲ್ಗಳನ್ನ ಹತ್ತಿಕ್ಕಲಿಕ್ಕಾಗಿ ನೌಕಾಪಡೆಯನ್ನ ಬಳಸ್ಕೊಂಡಿರ್ತಾನೆ ಅಂತಂದೇಳಿ. ಹಾಗಾಗಿ ಒಟ್ಟು ಅವ್ರದ್ದು ಅತ್ಯಂತ ಪ್ರಾಬಲ್ಯವಾದಂತ ನೌಕಾಪಡೆಯನ್ನ ಕಟ್ಟಿದ್ರು ಅಂತೇಳಿ. ಈ ಪಾಂಡ್ಯ ರಾಜರು ನೋಡ್ಲಿ ಕುದುರೆಗಳನ್ನು ಕೂಡ ಸಮುದ್ರ ಮಾರ್ಗದ ಮೂಲಕ ಅವ್ರು ತರಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ ಪಾಂಡ್ಯರು ಅಂತಂದೇಳಿ. ಮತ್ತೆ ಇಲ್ಲಿ ರಾಜ ಏನಾಗಿದ್ನಪ್ಪ ಅಂದ್ರ ನ್ಯಾಯ ವ್ಯವಸ್ಥೆಯ ಪರಮಾಧಿಕಾರ ಇತ್ತು ಅವನಿಗೆ. ಅಂದ್ರೆ ನ್ಯಾಯ ನಿರ್ಣಯ ಮಾಡುವವನು ರಾಜನೇ ಆಗಿರ್ತಾನೆ. ಮತ್ತೆ ಅವನು ಎಲ್ಲಾ ಒಂದು ನ್ಯಾಯಕ್ಕೆ ತೀರ್ಪುಗಳನ್ನ ನೀಡ್ತಾ ಇರ್ತಾನೆ ಅಂತೇಳಿ. ಅವನಿಗೆ ತೀರ್ಪನ್ನ ನೀಡ್ಲಿಕ್ಕೆ ಏನು ಇದು ಮಂತ್ರಿ ಪರಿಷತ್ನವರು ಮತ್ತು ಆ ಸಭೆಯಲ್ಲಿರ್ತಕ್ಕಂಥ ಹಿರಿಯರು ಅವನಿಗೆ ನೆರವಾಗ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರ ಸಂಗಮ ಕಾಲದಲ್ಲಿ ನಗರ, ಪ್ರಾಂತ್ಯ, ಗ್ರಾಮಗಳಲ್ಲಿ ಕೂಡ ಸ್ಥಳೀಯ ನ್ಯಾಯಾಲಯಗಳು ಇರ್ತವೆ. ಅಲ್ಲೆಲ್ಲಿ ಕೇಸ್ಗಳನ್ನ ಬಗೆಹರಿಸ್ತಾರೆ. ಅವು ಯಾವುದೇ ಅಲ್ಲಿ ಫಲಿತಾಂಶ ಕಾಣದೆ ಮುಂದಕ್ಕೆ ಹೋದತ್ನಾಗ ಅಂತಿಮವಾಗಿ ರಾಜ ಅದಕ್ಕ ತೀರ್ಪನ್ನ ಕೊಡ್ತಾ ಇದ್ದ ಅಂತ ಹೇಳಿ. ಮತ್ತೆ ಈ ಸಂಗಮ್ ಕಾಲದಲ್ಲಿ ಶಿಕ್ಷೆಗಳು ಕೂಡ ಕಠಿಣ ಆಗಿದ್ವು ಅಂತೇಳಿ. ಮರಣದಂಡನೆ ಆ ಸಂದರ್ಭದಲ್ಲಿ ಜಾರಿಯಲ್ಲಿತ್ತು. ದರೋಡೆ ಮಾಡುವವರಿಗೆ, ಭ್ರಷ್ಟಾಚಾರ ಮಾಡುವವರಿಗೆ, ವ್ಯಭಿಚಾರಿಗಳಿಗೆ ಮರಣದಂಡನೆ ಜಾರಿಯಲ್ಲಿತ್ತು. ಮತ್ತೆ ಅಂಗಾಂಗಗಳನ್ನ ಕತ್ತರಿಸ್ತಕ್ಕಂಥದ್ದು, ಕೈ ಕಾಲು ಈ ರೀತಿ ಕತ್ತರಿಸ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿತ್ತು. ಅಥವಾ ಗಡಿಪಾರು ಮಾಡ್ತಾ ಇದ್ರು. ಮತ್ತೆ ಸಣ್ಣ ಪುಟ್ಟ ಕೇಸ್ಗಳಿಗೆ ದಂಡವನ್ನ ಹಾಕಿ ಜೈಲಿಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಸಂಗಮ್ ಕಾಲದ ಅವಧಿಯಲ್ಲಿ ಕಠಿಣ ಶಿಕ್ಷೆಗಳಿದ್ವು, ನ್ಯಾಯವನ್ನ ರಾಜನೇ ನಿರ್ಣಯ ಮಾಡ್ತಾ ಇದ್ದ, ಸ್ಥಳೀಯ ನ್ಯಾಯಾಲಯಗಳಿದ್ವು, ಅಂತಿಮವಾಗಿ ರಾಜನೇ ನ್ಯಾಯವನ್ನ ನೀಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ರಾಜನಿಗೆ ನ್ಯಾಯವನ್ನು ನೀಡ್ಲಿಕ್ಕೆ ಮತ್ತು ಸಲಹೆಯನ್ನು ನೀಡ್ಲಿಕ್ಕೆ ಸಾಕಷ್ಟು ಮಂದಿ ಹಿರಿಯರು ಮತ್ತು ಈ ಮಂತ್ರಿ ಮಂಡಲದವರು ಸಹಾಯವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಇದು ಆ ಒಂದು ಸಂಗಮ್ ಕಾಲದ ನ್ಯಾಯ ವ್ಯವಸ್ಥೆ ಆಗಿತ್ತು ಅಂತೇಳಿ. ಆಡಳಿತ ನೋಡಿದ್ವಿ, ನಾವು ನ್ಯಾಯ ನೋಡಿದ್ವಿ ಅಂತ. ಈಗ ಸಂಗಮ್ ಕಾಲದ ಕಂದಾಯ ಯಾವ ರೀತಿ ಇತ್ತು, ಏನಂತ ಕಂದಾಯ ಸಂಗ್ರಹಿಸ್ತಾ ಇದ್ರು ಅಂತೇಳಿ ನೋಡೋದಾದ್ರೆ, ಅವ್ರದ್ದು ಅಂದ್ರೆ ಟೋಟಲ್ ಆಗಿ ಸಾಮ್ರಾಜ್ಯದ ಆದಾಯದ ಮೂಲನೇ ಕಂದಾಯ ಆಗಿತ್ತು. ಕೃಷಿ ಅವ್ರದ್ದು ಅತ್ಯಂತ ಕಂದಾಯದ ದೊಡ್ಡ ಭಾಗ ಆಗಿತ್ತು. ಕೃಷಿ ಮೂಲಕ ಅವರ ಆದಾಯವನ್ನು ಸಂಗ್ರಹಿಸ್ತಾ ಇದ್ರು. ಅವರು ಒಟ್ಟು ಉತ್ಪನ್ನದ 1/6 ನಷ್ಟು ಏನು ಕಂದಾಯವನ್ನು ಸಂಗ್ರಹಿಸ್ತಾ ಇದ್ರು ಅಂತ ಹೇಳ್ಬೋದು. 1/6 ಅಂದ್ರೆ 6 ಭಾಗದಲ್ಲಿ 1% ಅವರು ಸಾಮ್ರಾಜ್ಯಕ್ಕೆ ತೆರಿಗೆಯನ್ನು ಸಲ್ಲಿಸ್ಬೇಕಾಗಿತ್ತು ಅಂತೇಳಿ. ಮತ್ತೆ ಈ ಒಂದು ತೆರಿಗೆಯನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರ ಈ ಭೂ ಕಂದಾಯವನ್ನ ಕರೈ ಅಂತೇಳಿ ಕರಿತಾ ಇದ್ರು. ಕರೈ ಎಂಬ ಭೂ ಕಂದಾಯ ಸಂಗಮ್ ಕಾಲದಲ್ಲಿ ಇತ್ತು ಅಂತೇಳಿ. ಮತ್ತೆ ಇವರು ವೇಲಿ ಎಂಬ ಭೂಮಾಪನವನ್ನು ಅಳವಡಿಸಿಕೊಂಡಿದ್ರು ಅಂತೇಳಿ. ವೇಲಿ ಅಂದ್ರೆ ಭೂಮಿಗೆ ತಕ್ಕಂಗೆ ಅವರು ತೆರಿಗೆಯನ್ನು ಕೂಡ ಹಾಕ್ತಾ ಇದ್ರು. ಹಾಗಾಗಿ ಇಲ್ಲಿ ವೇಲಿ ಎಂಬ ಭೂಮಾಪನ ವ್ಯವಸ್ಥೆ ಜಾರಿಯಲ್ಲಿತ್ತು ಅಂತೇಳಿ. ಮತ್ತೆ ಪ್ರತಿ ವರ್ಷ ರೈತರು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ತೆರಿಗೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಸಾಕಷ್ಟು ಮಂದಿ ಸೈನ್ಯ ವ್ಯವಸ್ಥೆ ಅಂದ್ರು ಇವರು ಆಡಳಿತದಲ್ಲಿ ಇರ್ತಾ ಇದ್ರು, ಮಂತ್ರಿ ಮಂಡಲದವರು ಇರ್ತಾ ಇದ್ರು. ಹಾಗಾಗಿ ಪ್ರತಿ ವರ್ಷ ಭೂ ಕಂದಾಯ ಇರ್ಬೋದು, ಆಮೇಲೆ ವೃತ್ತಿ ತೆರಿಗೆ ಇರ್ಬೋದು, ರಸ್ತೆ ತೆರಿಗೆ ಇರ್ಬೋದು, ಆಮದು ರಫ್ತು ತೆರಿಗೆ ಇರ್ಬೋದು,
ದಂಡ ಅಂದ್ರೆ ಯಾರು ಅಪರಾಧಗಳನ್ನು ಮಾಡಿರ್ತಾರೆ ಅವರಿಗೆ ದಂಡ ಆಗ್ತಕ್ಕಂಥದ್ದಿರ್ಬೋದು, ಅರಣ್ಯ ತೆರಿಗೆ ಇರ್ಬೋದು. ಈ ರೀತಿಯಾಗಿ ಮತ್ತೆ ತೆರಿಗೆ ಜೊತೆಗೆ ಸಾಮಂತ ಅರಸರು ಏನು ಸಾಮಂತ ಅರಸರಿದ್ರಲ್ವಾ, ಅವರು ಕೂಡ ರಾಜನಿಗೆ ತೆರಿಗೆಯನ್ನ ಕಟ್ಟಬೇಕಾಗಿತ್ತು, ಕಪ್ಪ ಕಾಣಿಕೆಗಳನ್ನ ಕೊಡ್ಬೇಕಾಗಿತ್ತು. ಜೊತೆಗೆ ಕೃಷಿ ಕಾಲುವೆ ನೀರನ್ನು ಯಾರು ಪಡಿತಾ ಇದ್ರು ಅವ್ರು ಹೆಚ್ಚಿನ ತೆರಿಗೆಯನ್ನು ಕೂಡ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ತೆರಿಗೆ ಹಣದಿಂದ, ಈ ಒಂದು ಕಂದಾಯದಿಂದ ಅವರು ತಮ್ಮ ಸೈನ್ಯ, ಅರಮನೆ ವೆಚ್ಚಗಳು ಮತ್ತು ಯುದ್ಧ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಇದು ಕೊಟ್ಟಿದ್ದಾರೆ, ಸಂಗಮ ಯುಗದ ಆಡಳಿತ ಘಟಕಗಳು ಅಂತೇಳಿ. ಯಾವ್ಯಾವಾಗಿದ್ದು ಸಂಗಮ ಯುಗದ ಆಡಳಿತ ಘಟಕಗಳು ಅಂತ ನೋಡೋದಾದ್ರೆ, ಮಂಡಲಂ, ಸಂಪೂರ್ಣವಾಗಿ ಸಾಮ್ರಾಜ್ಯದ ಹೆಸರನ್ನ ಮಂಡಲಂ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಈ ಮಂಡಲಂ ಕೆಳಗಡೆ ನಾಡು ಬರ್ತಾ ಇತ್ತು, ಇದು ಸಾಮ್ರಾಜ್ಯದ ಉಪಭಾಗ ಅಂತೇಳಿ, ಮಂಡಲಂನ ಉಪಭಾಗ ಅಂತೇಳಿ. ಉರ್ ಅಂತ ಕರಿತಾ ಇದ್ರು. ಉರ್ ಅಂದ್ರೆ ಅದೇ ನಗರ ಪಟ್ಟಣದ ಒಂದು ಸಭೆಯನ್ನ ಉರ್ ಅಂತೇಳಿ ಕರಿತಾ ಇದ್ರು. ಒಂದು ಪಟ್ಟಣ, ಉರ್ ಅಂದ್ರೆ ಪಟ್ಟಣ. ಇಲ್ಲಿ ಪೆರೂರ್ ಅನ್ನಂದ್ರೆ ದೊಡ್ಡ ಊರು ಅಥವಾ ದೊಡ್ಡ ಹಳ್ಳಿ ಅಂತೇಳಿ. ಸಿರೂರ್ ಅನ್ನಂದ್ರೆ ಚಿಕ್ಕ ಹಳ್ಳಿ ಅಂತೇಳಿ. ಪುಹಾರ ಅನ್ನಂದ್ರೆ ಬಂದರು ಪ್ರದೇಶ ಅಂತೇಳಿ. ಈ ರೀತಿಯಾಗಿ ಇವರು ಆಡಳಿತ ಘಟಕಗಳನ್ನು ಹೊಂದಿದ್ರು. ಇದ್ರ ಕೆಳಗಡೆ ಗ್ರಾಮ ಅವ್ರದ್ದು ಬರ್ತಾ ಇತ್ತು ಅಂತೇಳಿ ಹೇಳ್ಬೋದು. ಗ್ರಾಮದ ಕೆಳಗೆ ಆವೈ, ಏನು ನಾವು ಗ್ರಾಮ ಸಭೆ ಅಂತಿದ್ವಲ್ಲ, ಅವು ಬರ್ತಾ ಇದ್ವು ಅಂತೇಳಿ ಹೇಳ್ತಾರೆ. ಇಷ್ಟು ಸಂಗಮ್ ಕಾಲದ ರಾಜಕೀಯ ಮತ್ತು ಆಡಳಿತ ಆಗಿತ್ತು ಅಂತೇಳಿ. ಇನ್ನ ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿದಾಗ, ವಿಶೇಷವಾಗಿ ಸಂಗಮ್ ಕಾಲದ ರಾಜಮನೆತನಗಳ ಆರ್ಥಿಕ ಸ್ಥಿತಿಗತಿ, ಇವರ ಆರ್ಥಿಕತೆ ಅತ್ಯಂತ ಸ್ಥಿರತೆಯಿಂದ ಕೂಡಿತ್ತು. ಸ್ಥಿರವಾದಂತ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರು, ಅಭಿವೃದ್ಧಿ ಹೊಂದಿತ್ತು. ಮತ್ತು ಕೃಷಿ ಇವರ ಬಹುಜನರ ಕಸುಬಾಗಿತ್ತು ಅಂತೇಳಿ. ಕೃಷಿನೇ ಇವ್ರದ್ದು ಮೂಲ ಆಧಾರವಾಗಿತ್ತು, ಆರ್ಥಿಕತೆಯ ಬೆನ್ನೆಲುಬಾಗಿತ್ತು ಅಂತೇಳಿ. ರಾಗಿ, ಕಬ್ಬು, ಹತ್ತಿ, ಏಲಕ್ಕಿ, ಹಣ್ಣು, ದ್ವಿದಳ ಧಾನ್ಯಗಳು, ಮೆಣಸು ಆಗಿನ ಪ್ರಮುಖ ಬೆಳೆಗಳಾಗಿದ್ವು. ಮೆಣಸನ್ನು ಕೂಡ ಇವರು ಬೆಳೀತಾ ಇದ್ರು ಅಂತೇಳಿ. ಇಲ್ಲಿ ರೈತರನ್ನ ವೇಲಾರರು ಅಂತೇಳಿ ಕರಿತಾ ಇದ್ರು, ವೇಲಾರರು ಅಂತೇಳಿ. ಆಮೇಲೆ ನಾವು ಆಗ್ಲೇ ನೋಡಿದ್ವಿ ಭೂಮಾಪನ ವ್ಯವಸ್ಥೆಯನ್ನು ಏನಂತ ಕರಿದ್ವಿ ನಾವು, ವೇಲಿ ಅಂತ ಕರಿದ್ವಿ ಅಲ್ವಾ. ಆ ಭೂಮಾಪನವನ್ನ ಇಲ್ಲಿ ರೈತರನ್ನ ವೇಲಾರರು ಅಂತೇಳಿ ಕರಿತಾ ಇದ್ರು ಅಂತ, ವೇಲಾರರು. ಮತ್ತೆ ಇವರು ಏನ್ ಮಾಡಿದ್ರಪ್ಪ ಅಂದ್ರ, ಸಂಗಮ ಅರಸರು ರೈತರಿಗಾಗಿ ಕೆರೆ ಕಾಲುವೆಗಳನ್ನು ನಿರ್ಮಿಸಿಕೊಟ್ಟಿದ್ರು, ಆಮೇಲೆ ಅಣೆಕಟ್ಟುಗಳನ್ನು ನಿರ್ಮಿಸಿಕೊಟ್ಟಿದ್ರು. ಮತ್ತು ಇವ್ರದ್ದು ಫಲವತ್ತಾದಂತ ಕೃಷಿ ಭೂಮಿ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಫಲವತ್ತಾದ ಕೃಷಿ ಭೂಮಿ ಮತ್ತು ನೀರಾವರಿ ವ್ಯವಸ್ಥೆಯಿಂದ ಸಾಕಷ್ಟು ಬೆಳೆಗಳನ್ನ ಇವರು ಬೆಳ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇವ್ರದ್ದು ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿದ್ದು. ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿದ್ವು ಇವರ ಒಂದು ಕಾಲಾವಧಿಯಲ್ಲಿ. ಏನಪ್ಪಾ ಅಂದ್ರ ಬಟ್ಟೆ ತಯಾರಿಕೆ ಇರ್ಬೋದು, ಹಡಗು ನಿರ್ಮಾಣ ಇರ್ಬೋದು, ಸಕ್ಕರೆ ಉತ್ಪಾದನೆ ಇರ್ಬೋದು, ಆಮೇಲೆ ಬಳೆ ತಯಾರಿಕೆ ಇರ್ಬೋದು, ಈ ದಂತದ ಕೆತ್ತನೆ, ಆನೆಯ ದಂತದ ಕೆತ್ತನೆ ಉದ್ಯಮಗಳು ಕೂಡ ಇವರು ಇದ್ವು ಅಂತೇಳಿ. ಈ ಆನೆಯ ದಂತವನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಕೆತ್ತಿ ಅವನ ಮಾರಾಟವನ್ನ ಮಾಡ್ತಾ ಇದ್ರು ಅಂತೇಳಿ. ಜೊತೆಗೆ ಸಮುದ್ರದ ಮುತ್ತುಗಳನ್ನ ತಯಾರಿಸಿ ಅವನು ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ರೀತಿಯ ಕುಲ ಕಸುಬುಗಳು ಕೂಡ, ನೂಲುವುದು, ನೇಯುವುದು, ಮಡಿಕೆ ತಯಾರಿಸುವುದು, ಆಭರಣ ತಯಾರಿಸುವುದು, ಪಶುಪಾಲನೆ, ಚಮ್ಮಾರಿಕೆ, ಮೀನುಗಾರಿಕೆ, ಇವುಗಳು ಕೂಡ ಇವರ ಒಂದು ಕಾಲಾವಧಿಯಲ್ಲಿ ಅಸ್ತಿತ್ವದಲ್ಲಿ ಇದ್ವು. ಅಂದ್ರೆ ಕೃಷಿ ಕೂಡ ಇತ್ತು, ಕೈಗಾರಿಕೆಗಳು ಇದ್ವು, ಅದ್ರ ಜೊತೆಗೆ ಕುಲ ಕಸುಬುಗಳಾದಂತ ಈ ಚಿಕ್ಕ ಪುಟ್ಟ ವೃತ್ತಿಗಳು ಕೂಡ ಅಸ್ತಿತ್ವದಲ್ಲಿ ಇದ್ವು ಅಂತ ಹೇಳ್ಬೋದು. ಇವರು ವಿದೇಶಿ ವ್ಯಾಪಾರವನ್ನು ಕೂಡ ಹೊಂದಿದ್ರು ಅಂತ ಹೇಳ್ತಾರೆ. ವಿಶೇಷವಾಗಿ ಚೀನಾ, ಗ್ರೀಸ್, ಈಜಿಪ್ಟ್, ಅರೇಬಿಯಾ ಮತ್ತು ರೋಮ್ ಸಾಮ್ರಾಜ್ಯಗಳ ಜೊತೆಗೆ ವಾಣಿಜ್ಯ ಸಂಬಂಧವನ್ನು ಹೊಂದಿದ್ರು ಅಂತೇಳಿ. ಚೀನಾ, ಮಲಯನಂದ್ರೆ ಮಲೇಷ್ಯಾ, ಮಲಯ, ಗ್ರೀಸ್, ಈಜಿಪ್ಟ್, ಅರೇಬಿಯಾ ಮತ್ತು ರೋಮ್ ಸಾಮ್ರಾಜ್ಯಗಳೊಂದಿಗೆ ಇವರು ವ್ಯಾಪಾರ ವಹಿವಾಟು ಅಥವಾ ವಾಣಿಜ್ಯವನ್ನು ಹೊಂದಿದ್ರು ಅಂತೇಳಿ. ಇಲ್ಲಿ ಅರೇಬಿಯಾ ಮತ್ತು ಗ್ರೀಸ್ ಏನು ಈ ಈಜಿಪ್ಟ್ ಕಡೆಯಿಂದ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕುದುರೆಗಳನ್ನ ತರಿಸ್ತಾ ಇದ್ರು ಅಂತಂದೇಳಿ. ಈ ಕಡೆಯಿಂದ ಬಟ್ಟೆ, ಮೆಣಸು, ರೇಷ್ಮೆ,
ಮಸ್ಲಿನ್ ಬಟ್ಟೆ, ಆಮೇಲೆ ಸಾಂಬಾರ್ ಪದಾರ್ಥಗಳನ್ನ, ಶ್ರೀಗಂಧವನ್ನ, ಶುಂಠಿ, ಅರಿಶಿಣ, ಮುತ್ತುಗಳನ್ನ, ಆಮೇಲೆ ಏಲಕ್ಕಿ, ಆನೆಯ ದಂತ, ರತ್ನಗಳು, ಇವು ಈ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಏನೇನಂದ್ರ ಬಟ್ಟೆ ಅಂದ್ರೆ ಅವ್ರ ಹತ್ತಿಯನ್ನ ಸಾಕಷ್ಟು ಬೆಳಿತಾ ಇದ್ರು, ವಿಶೇಷವಾಗಿ ಚೋಳರ ಕಾಲದಲ್ಲಿ. ಬಟ್ಟೆ ಮತ್ತೆ ಮೆಣಸು, ರೇಷ್ಮೆ, ಮಸ್ಲಿನ್ ಬಟ್ಟೆ ಆಕ್ಚುಲಿ ಅದು ಬಂಗಾಳ ಭಾಗದಲ್ಲಿ ಬೆಳೀತಾ ಇತ್ತು. ಇಲ್ಲಿ ಇವ್ರ ಹತ್ರ ಬೆಳೀತಾ ಇತ್ತು ಗೊತ್ತಿಲ್ಲ, ಅಂದ್ರೆ ತಯಾರಿಸ್ತಿದ್ರೇನೋ. ಅತ್ಯಂತ ನವಿರಾದಂತ ಅತ್ಯಂತ ಮೃದುವಾಗಿರ್ತಕ್ಕಂಥ ಬಟ್ಟೆ ಅದು ಮಸ್ಲಿನ್ ಬಟ್ಟೆ. ಅದನ್ನ ಶುದ್ಧ ರೇಷ್ಮೆಯಲ್ಲಿ ತಯಾರಿಸ್ತಾ ಇದ್ರು. ಅದ್ರ ಜೊತೆಗೆ ಸಾಂಬಾರ್ ಪದಾರ್ಥ, ಶ್ರೀಗಂಧ, ಶುಂಠಿ, ಅರಿಶಿಣ, ಮುತ್ತುಗಳು, ದಂತ, ರತ್ನ ಮತ್ತು ಏಲಕ್ಕಿಗಳನ್ನ ಇವರು ರಫ್ತು ಮಾಡ್ತಾ ಇದ್ರು ಅಂತ. ಯಾವ ದೇಶಗಳಿಗೆ ಅಂದ್ರೆ ಚೀನಾ, ಮಲೇಷ್ಯಾ, ಗ್ರೀಸ್, ಈಜಿಪ್ಟ್, ಅರೇಬಿಯಾ ಮತ್ತು ರೋಮ್ ಸಾಮ್ರಾಜ್ಯಗಳಿಗೆ ಇವರು ರಫ್ತು ಮಾಡಿ ಆ ಕಡೆಯಿಂದ ಏನೇನ್ ತರಿಸ್ತಾ ಇದ್ರು ಅಂದ್ರೆ ಚಿನ್ನವನ್ನ ಆಮದು ಮಾಡ್ಕೊಳ್ತಾ ಇದ್ರು, ದ್ರಾಕ್ಷಾರಸವನ್ನ ಆಮದು ಮಾಡ್ಕೊಳ್ತಾ ಇದ್ರು, ಸೀಸ ಮತ್ತು ಇನ್ನಿತರ ಲೋಹಗಳು, ಆಮೇಲೆ ಗಾಜು ಮತ್ತೆ ಕುದುರೆಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು ಅಂತೇಳಿ. ಕುದುರೆಗಳನ್ನು ವಿಶೇಷವಾಗಿ ಅರೇಬಿಯಿಂದ ಅವರು ಆಮದು ಮಾಡ್ಕೊಳ್ತಾ ಇದ್ರು ಅಂತೇಳಿ. ಇದ್ರ ಜೊತೆಗೆ ವಸ್ತು ವಿನಿಮಯ ಪದ್ಧತಿ ಕೂಡ ಅಸ್ತಿತ್ವದಲ್ಲಿತ್ತು ಅಂತೇಳಿ. ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಕಡ ಕೊಡುವ ಪದ್ಧತಿ, ಮುಯಿ ಪದ್ಧತಿ ಅಂತ ಏನ್ ಕರಿತೀವಲ್ಲ ನಾವು. ನನ್ನ ಹತ್ರ ಯಾವ ವಸ್ತು ಇಲ್ಲ ನಿನ್ನಿಂದ ಪಡೆಯೋದು, ನಿಮ್ಮ ಹತ್ರ ಯಾವುದಿಲ್ಲ ನನ್ನಿಂದ ಪಡೆಯೋದು. ಈ ರೀತಿ ಸಂಗಮ್ ಕಾಲದ ಸಮಾಜದಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು ಅಂತಂದು. ಅದ್ರ ಜೊತೆಗೆ ಪುಹಾರು, ಕರೂರು, ಮುಜರೀಸು, ಉರೈಯೂರು, ತೊಂಡಿ, ವಂಜಿ, ಕಂಚಿ, ಅರಿಕಾಮೇಡು ಈ ನಗರಗಳು ಪ್ರಸಿದ್ಧ ವಾಣಿಜ್ಯ ಕೇಂದ್ರಗಳು. ಇಲ್ಲಿ ಅರಿಕಾಮೇಡು ಅತ್ಯಂತ ಪ್ರಸಿದ್ಧ ವಾಣಿಜ್ಯ ಕೇಂದ್ರ ಆಗಿತ್ತು. ಇಲ್ಲಿ ಸಾಕಷ್ಟು ರೋಮ್ ನಾಣ್ಯಗಳು ಕೂಡ ನಮಗೆ ಸಿಕ್ಕಿದ್ದಾವೆ ಅಂತೇಳಿ. ಅದ್ರ ಜೊತೆಗೆ ಕರೂರು, ಪುಹಾರು, ಮುಜರೀಸು, ಉರೈಯೂರು, ಕಂಚಿ, ಮದುರೈ, ವಂಜಿ ಇವು ವಾಣಿಜ್ಯ ಕೇಂದ್ರಗಳಾಗಿದ್ದವು ಅಂತೇಳಿ. ಇಲ್ಲಿ ಉರೈಯೂರು ಹತ್ತಿ ಬಟ್ಟೆಗೆ ಹೆಸರಾಗಿತ್ತು ಅಂತ. ಕಾವೇರಿ ಪಟ್ಟಣಮು, ಕೊರ್ಕೈ, ಸಲಿಯೂರು ಮತ್ತು ಮುಂಜಿ, ತೊಂಡಿ ಇವೆಲ್ಲವೂ ಏನಾಗಿದ್ವಪ್ಪ ಅಂದ್ರ ಬಂದರು ಪ್ರದೇಶಗಳಾಗಿದ್ವು ಅಥವಾ ಬಂದರು ಪಟ್ಟಣಗಳಾಗಿದ್ವು ಅಂತೇಳಿ. ಕಾವೇರಿ ಪಟ್ಟಣಂ, ಕೊರ್ಕೈ ಪೂರ್ವ ಕರಾವಳಿಯಲ್ಲಿ ಬರ್ತವೆ. ಆಮೇಲೆ ಮೊನ್ನೆ ನಾವು ಹೇಳಿದ್ವಿ ತೊಂಡಿ ಮತ್ತು ಮುಜರೀಸ್ ಏನಪ್ಪಾ ಅಂದ್ರ ವಂಜಿ ಇವೆಲ್ಲವೂ ಪಶ್ಚಿಮ ಕರಾವಳಿಯಲ್ಲಿ ಬರ್ತವೆ ಅಂತಂದೇ ಹೇಳ್ತಾರೆ. ಹಾಗಾಗಿ ಇವರ ಪ್ರಮುಖ ಬಂದರುಗಳು ಕೊರ್ಕೈ, ಕಾವೇರಿ ಪಟ್ಟಣಂ, ತೊಂಡಿ, ಮುಜಿರೀಸು ಬಂದರು ನಗರಗಳು. ಮುಜರೀಸ್ ಐತಲ್ಲ ಅತ್ಯಂತ ಪ್ರಸಿದ್ಧ ಬಂದರು ಆಗಿತ್ತು ಅವ್ರದ್ದು ಅಂತೇಳಿ ಹೇಳ್ಬೋದು. ಮತ್ತೆ ಇದು ರೋಮ್ ಸಾಮ್ರಾಜ್ಯದ ಜೊತೆಗೆ ವ್ಯಾಪಾರ ವಹಿವಾಟು ಇದೇ ಬಂದರಿನ ಮೂಲಕ ನಡೀತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಪಾಂಡ್ಯ ಅರಸರು, ವಿಶೇಷವಾಗಿ ರೋಮ್ ಸಾಮ್ರಾಟರಾದಂತ ನೀರೋ, ಅಗಸ್ಟಸ್ ಸೀಸರ್ನ ಕಾಲಾವಧಿಯಲ್ಲಿ ಸಾಕಷ್ಟು ವಾಣಿಜ್ಯ ವಹಿವಾಟನ್ನ ನಡೆಸ್ತಾ ಇದ್ರು ಅಂತ. ರೋಮ್ ಸಾಮ್ರಾಜ್ಯದ ಅರಸರಾದಂತ ನೀರೋ ಮತ್ತು ಅಗಸ್ಟಸ್ ಸೀಸರ್ ಇವರ ಒಂದು ಜೊತೆಗೆ ಪಾಂಡ್ಯರ ವಹಿವಾಟು ಹೆಚ್ಚು ಇತ್ತು ಅಂತ ಹೇಳ್ಬೋದು. ಇಲ್ಲಿ ನಾವು ರೋಮ್ ಸಾಮ್ರಾಜ್ಯದ ಜೊತೆಗೆ ವ್ಯಾಪಾರ ವಹಿವಾಟು ಇತ್ತನ್ನೋಕೆ ಇಲ್ಲಿ ಸಿಕ್ಕಂತ ರೋಮ್ ನಾಣ್ಯಗಳೇ ನಮಗೆ ಸಾಕ್ಷಿ ಅಂತೇಳಿ. ಈ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಅರಿಕಾಮೇಡು ಪ್ರದೇಶದಲ್ಲಿ ನಡೆದಂತ ಭೂ ಉತ್ಖನನದ ವೇಳೆ ಸಾಕಷ್ಟು ರೋಮ್ ಮತ್ತು ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳು ಮತ್ತು ರೋಮ್ ನಾಣ್ಯಗಳು ನಮಗೆ ಸಿಕ್ಕಿದ್ದಾವೆ ಅಂತೇಳಿ. ಚೇರ ರಾಜರು ಕೂಡ ರೋಮ್ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ವಹಿವಾಟನ್ನ ಹೊಂದಿದ್ರು. ಇವರು ಕೂಡ ಮಜ್ಲಿಸ್ ಬಂದರಿನ ಮೂಲಕನೇ ಏನ್ ಮಾಡ್ತಾ ಇದ್ರು, ವ್ಯಾಪಾರವನ್ನ ಮಾಡ್ತಾ ಇದ್ರು. ಇದಕ್ಕ ಇಂಡೋ ರೋಮನ್ ವ್ಯಾಪಾರ ಅಂತಾನೂ ಕೂಡ ಅವರು ಕರಿತಾ ಇದ್ರು. ಇದ್ರ ಜೊತೆಗೆ ಇಲ್ಲಿ ಮುಜ್ರಿಸ್ನಲ್ಲಿ ರೋಮನ್ ವಸತಿ ಮತ್ತು ಒಂದು ಅಗಸ್ಟಸ್ನ ದೇವಾಲಯ ಇತ್ತು ಅಂತಂದೇಳಿ. ಅಗಸ್ಟಸ್ನ ದೇವಾಲಯ ಮುಜ್ರಿಸ್ನಲ್ಲಿ ಕಂಡು ಬಂದಿದೆ ಉತ್ಖನನದ ವೇಳೆ ಅಂತೇಳಿ. ಹಾಗಾಗಿ ಮುಜ್ರಿಸ್ ಐತಲ್ಲ ಅತ್ಯಂತ ಪ್ರಸಿದ್ಧ ಬಂದರು ಆಗಿತ್ತು. ರೋಮ್ ಜೊತೆಗೆ ವ್ಯಾಪಾರ ವಹಿವಾಟು ಇದರ ಮೂಲಕ ನಡೀತಾ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಕೊರ್ಕೈ ಐತಲ್ಲ, ಕೊರ್ಕೈ ಮುತ್ತುಗಳ ಮತ್ತು ದಂತಗಳ ರಫ್ತಿಗೆ ವಹಿವಾಟಿಗೆ ಹೆಸರಾದಂತ ಬಂದರಾಗಿತ್ತು ಅಂತೇಳಿ. ಯಾವುದು? ಕೊರ್ಕೈ. ಮತ್ತೆ ಸಲಿಯೂರ್ ಐತಲ್ಲ, ಇದು ಪಾಂಡ್ಯ ರಾಜ್ಯದ ಕಾಲದಲ್ಲಿ ಕೂಡ ಪ್ರಸಿದ್ಧ ಬಂದರು ಆಗಿತ್ತು. ಪಾಂಡ್ಯ ಮತ್ತು ಚೋಳರ ಕಾಲದಲ್ಲಿ ಈ ಸಲಿಯೂರು
ಪ್ರಸಿದ್ಧ ಬಂದರಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಚೇರರ ರಾಜ್ಯದಲ್ಲಿ ಕರೂರು ಏನೈತಲ್ಲ, ಕರೂರು ಅದನ್ನ ವಂಜಿ ಅಂತ ಕೂಡ ಕರೀತಾರೆ. ಇದು ರೋಮನ್ ವ್ಯಾಪಾರ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಕರೂರು ರೋಮನ್ ವ್ಯಾಪಾರ ಕೇಂದ್ರವಾಗಿತ್ತು ಅಂತ. ಈ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಐತಲ್ಲ, ಈ ಕೃತಿ ಈ ಕಣ್ಣನೂರು ಏನೈತಲ್ಲ, ಕಣ್ಣನೂರು, ಇದನ್ನ ಬರೇ ನೌರ ನೂರು ಅಂತೇಳಿ ಕರಿತಾ ಇದ್ರು. ನೌರ ಅಥವಾ ನೂರು ಅಂತ, ಇದು ಕಣ್ಣನೂರು. ಜೊತೆಗೆ ತೊಂಡಿಯ ಮತ್ತೊಂದು ಹೆಸರು ಪೊನ್ನಾನಿ ಅಂತೇಳಿ. ಮುಜರೀಸ್ನ ಹೆಸರು ಕ್ರಂಗನೂರು ಅಂತೇಳಿ ಕರೀತಾರೆ, ಮತ್ತೊಂದು ಹೆಸರು. ಜೊತೆಗೆ ನೆಲ್ಲಿಸಿಂದ, ಕೊರ್ಕೈ, ಕಾವೇರಿ ಪಟ್ಟಣಮು, ಅರಿಕಾಮೇಡು ಇವುಗಳನ್ನ ಉಲ್ಲೇಖ ಮಾಡಿದೆ. ಯಾವ್ದನ್ನೆಂದ್ರ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಐತಲ್ಲ, ಈ ಗ್ರಂಥದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಬಂದರುಗಳು ಯಾವಪ್ಪ ಅಂದ್ರೆ ನೌರ ಅಂದ್ರೆ ಕಣ್ಣನೂರು, ತೊಂಡಿಯನ್ನ ಪೊನ್ನಾನಿ ಅಂತ ಅದು ಉಲ್ಲೇಖ ಮಾಡಿದೆ ಅಂತೇಳಿ. ಆಮೇಲೆ ಮುಜ್ರೀಸನ್ನ ಕ್ರಂಗನೂರು ಅಂತೇಳಿ ಉಲ್ಲೇಖ ಮಾಡಿದೆ. ಕೊರ್ಕೈ, ಕಾವೇರಿ ಪಟ್ಟಣಂ, ಅರಿಕಾಮೇಡು ಬಂದರುಗಳ ಉಲ್ಲೇಖವನ್ನ ಈ ಗ್ರಂಥದಲ್ಲಿ ನಾವು ನೋಡ್ಬೋದು. ಅದ್ರ ಜೊತೆಗೆ ಹತ್ತಿ ಮತ್ತು ರೇಷ್ಮೆ ವ್ಯಾಪಾರ ಪ್ರಗತಿಯಲ್ಲಿದ್ವು ಅಂತೇಳಿ. ಇಲ್ಲಿ ಉರೈಯೂರು ಮತ್ತು ಮಧುರೈ ಎರಡು ಹತ್ತಿ ಬಟ್ಟೆಯ ಪ್ರಮುಖ ಕೇಂದ್ರಗಳಾಗಿದ್ವು. ಇವರು ಹಡಗು ನಿರ್ಮಾಣವನ್ನು ಕೂಡ ಮಾಡ್ತಾ ಇದ್ರು, ಹಡಗನ್ನ ನಿರ್ಮಿಸ್ತಾ ಇದ್ರು. ಇವ್ರ ಹತ್ರ ಪ್ರಸಿದ್ಧವಾದಂತ ನೌಕಾ ಶಕ್ತಿ ಇದ್ದುದ್ರಿಂದ ಹಡಗು ನಿರ್ಮಾಣದ ಕಲೆ ಇವರಿಗೆ ಗೊತ್ತಿತ್ತು ಅಂತಂದೇಳಿ ಹೇಳ್ಬೋದು. ಜೊತೆಗೆ ಸಾಮ್ರಾಜ್ಯದಲ್ಲಿ ನೇಯ್ಗೆ, ಲೋಹಗಾರಿಕೆ, ಮರಗೆಲಸ, ಶಸ್ತ್ರಾಸ್ತ್ರಗಳ ತಯಾರಿಕೆ ಇವು ಕೂಡ ಪ್ರಗತಿಯಲ್ಲಿದ್ವು ಅಂತೇಳಿ ಹೇಳ್ಬೋದು. ಇಲ್ಲಿ ದೊಡ್ಡ ಪಟ್ಟಣಗಳೆಲ್ಲವೂ ಕೈಗಾರಿಕಾ ಕೇಂದ್ರಗಳಾಗಿ ಮಾರ್ಪಟ್ಟಿದ್ವು ಅಂತ ಹೇಳ್ತಾರೆ. ಮತ್ತೆ ಇವ್ರದ್ದು ಭೂಮಾಪನ ವ್ಯವಸ್ಥೆ ಆಗಲೇ ನಾವು ಹೇಳಿದ್ವಿ, ವೇಲಿ ಅಂತಕ್ಕಂಥ ಭೂಮಾಪನ ವ್ಯವಸ್ಥೆ ಕೂಡ ಜಾರಿಯಲ್ಲಿ ಇತ್ತು ಅಂತಂದೇಳಿ. ಇಲ್ಲಿ ಭತ್ತವನ್ನ ಅಳಿಲಿಕ್ಕಾಗಿ ವಿಶೇಷವಾಗಿ ಕುಲಂ ಎಂಬ ಅಳತೆಯ ಸಾಧನವನ್ನು ಬಳಸ್ತಾ ಇತ್ತು ಅಂತೇಳಿ. ಕುಲಂ ಭತ್ತವನ್ನು ಅಳೆಯುವ ಅಳತೆಯ ಸಾಧನ ಆಗಿತ್ತು. ಕುಲಮ್ಮು ಭತ್ತವನ್ನು ಅಳೆಯೋದು, ವೇಲಿ ಭೂಮಿಯನ್ನು ಅಳೆಯುವ ಭೂಮಾಪನ ಆಗಿತ್ತು ಅಂತೇಳಿ. ಅಮೈಚಾರನ್ಯಂದ್ರ ನಾವು ಅವರ ಒಂದು ಇದು ಏನಪ್ಪಾ ಅನ್ನಂದ್ರ ಮಂತ್ರಿ ಪರಿಷತ್ತನ್ನ ಅಮೈಚಾರ್ ಅಂತ ಕರಿತಾ ಇದ್ವಿ. ಆಮೇಲೆ ಗ್ರಾಮ ಸಭೆಗಳನ್ನ ಆವೈ ಅಂತ ಕರಿತಾ ಇದ್ವಿ. ಮತ್ತು ಊರು ಸಭೆಗಳನ್ನ ಪಟ್ಟಣದ ಸಭೆಗಳು ಅಂತೇಳಿ ಕೂಡ ಕರಿತಾ ಇದ್ವಿ ಅಂತೇಳಿ ಹೇಳ್ಬೋದು. ಇವ್ ನೆನಪಿಟ್ಕೋಬೇಕು. ಮತ್ತೆ ಇಲ್ಲಿಯ ಗೂಢಾಚಾರರನ್ನ ವತ ಅಂತೇಳಿ ಕರಿತಾ ಇದ್ರು ಅಂತ. ಇಷ್ಟು ಇವರ ಒಂದು ಆರ್ಥಿಕ ಸ್ಥಿತಿಗತಿಯಾಗಿತ್ತು. ಮತ್ತೆ ನಾನು ಆಗಲೇ ಹೇಳಿದೆ, ವಸ್ತು ವಿನಿಮಯ ಪದ್ಧತಿ ಇವತ್ತು ಅಸ್ತಿತ್ವದಲ್ಲಿ ಇತ್ತು ಅಂತಂದೇಳಿ. ಮತ್ತೆ ಇವ್ರ ಮುಖ್ಯ ಆಹಾರ ಭತ್ತ ಅಥವಾ ಅಕ್ಕಿ ಆಗಿತ್ತು ಅಂತೇಳಿ ಹೇಳ್ಬೋದು. ಜಾಸ್ತಿ ಭತ್ತವನ್ನ ಇವರು ಬೆಳಿತಾ ಇದ್ರು. ಮತ್ತೆ ಇಲ್ಲಿ ರೋಮ್ಗೆ ಜಾಸ್ತಿ ಮೆಣಸನ್ನ ಇವರು ರಫ್ತು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ರೋಮ್ಗೆ ಈ ರೋಮನ್ ಮತ್ತು ಗ್ರೀಕರು ಈ ಮೆಣಸನ್ನ ಏನಂತ ಕರಿತಾ ಇದ್ರು, ಯವನ ಅಂತೇಳಿ ಕರಿತಾ ಇದ್ರು. ಮತ್ತೆ ಇವರು ಮೆಣಸನ್ನ ಜಾಸ್ತಿ ಇಷ್ಟಪಡ್ತಿದ್ರಿಂದ ಇವರನ್ನ ಯವನ ಪ್ರಿಯರು ಅಂತೇಳಿ ಕೂಡ ಕರಿತಾ ಇದ್ರು ಅಂತೇಳಿ. ವಿಶೇಷವಾಗಿ ಅವರು ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಅತಿ ಹೆಚ್ಚಿನವು ಏನಾಗಿದ್ವು ಅಂದ್ರೆ ಚಿನ್ನ ಮತ್ತು ಕುದುರೆಗಳು ಅಂತೇಳಿ. ಸಂಗಮ ಕಾಲದ ಸಮಾಜ ಹೇಗಿತ್ತು, ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅಂತ ನೋಡೋದಾದ್ರೆ, ವಿಶೇಷವಾಗಿ ಸಂಗಮ ಕಾಲಾವಧಿಯಲ್ಲಿ ಆರ್ಯೀಕರಣಗೊಳ್ತಾ ಇದ್ದಂತ ಕಾಲಾವಧಿ ಆಗಿತ್ತು. ಅಂದ್ರೆ ಉತ್ತರ ಭಾರತದಿಂದ ಬಂದಂತ ಆರ್ಯರ ಒಂದು ಸಂಪ್ರದಾಯಗಳು ಇವರ ಸಮಾಜದಲ್ಲಿ ಕೂಡ ಮೇಳೈತವಾಗಿದ್ವು. ಅಲ್ಲಿಂದ ಕರೆಸ್ತಾ ಇದ್ರು ಬ್ರಾಹ್ಮಣರನ್ನ. ಮತ್ತೆ ಕೆಲವು ಅರಸರು ವೈದಿಕ ಮತಾವಲಂಬಿಗಳಾಗಿದ್ವು. ಹಾಗಾಗಿ ಆರ್ಯೀಕರಣಗೊಳ್ತಕ್ಕಂಥ ಕಾಲಾವಧಿಯಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಚಾತುರ್ವರ್ಣ ಪದ್ಧತಿ ಅಸ್ತಿತ್ವದಲ್ಲಿತ್ತು, ಆದ್ರೆ ಅದು ಅಷ್ಟು ಉತ್ತರ ಭಾರತದಷ್ಟು ಬಲವಾಗಿರ್ಲಿಲ್ಲ ಅಂತೇಳಿ. ಮತ್ತೆ ಇಲ್ಲಿ ರೈತರು, ಅತ್ಯಂತ ದೊಡ್ಡ ರೈತರು ರಾಜನಿಗೆ ಸಮನಾದಂತ ಸ್ಥಾನಮಾನವನ್ನು ಹೊಂದಿರ್ತಾರೆ. ಆದ್ರೆ ರಾಜನೇ ಅಂತಿಮ. ಅಂದ್ರೆ ದೊಡ್ಡ ರೈತರು ರಾಜನಿಗೆ ಸಮನಾದವಂತ ಸ್ಥಿತಿವಂತರಾಗಿದ್ರು ಅಂತ ಹೇಳ್ಬೋದು. ಇಲ್ಲಿ ಏನ್ ನಾವು ಚಾತುರ್ವರ್ಣ ಪದ್ಧತಿಯ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತೀವಲ್ಲ, ಆದ್ರೆ ಅಷ್ಟು ಪ್ರಬಲ ಆಗಿರ್ಲಿಲ್ಲ. ಅದರ ಬದಲಾಗಿ ವೃತ್ತಿ ಆಧಾರಿತ ಪದ್ಧತಿ ಇಲ್ಲಿ ಜಾಸ್ತಿ ಇತ್ತು ಅಂತೇಳಿ. ವೃತ್ತಿ ಆಧಾರಿತ ನಾವ್ ಹೇಳಿದ್ವಲ್ಲ ಆಗಲೇ, ಬಡಿಗೆಗಳಿದ್ರು, ಕಮ್ಮಾರರಿದ್ರು, ಈನಾಡರಿದ್ರು, ಬೇಡರಿದ್ರು, ಪುಲಯರಿದ್ರು. ಪುಲಯರ್ ಅಂದ್ರ ಕುರುಬರು ಅಂತೇಳಿ, ವೆಟ್ಟುವರು ಅಂತೇಳಿ. ಆಮೇಲೆ ಪಾದಿತವನ ಅಂದ್ರ ಬೆಸ್ತರು ಇದ್ರು, ಬ್ರಾಹ್ಮಣರು ಇದ್ರು ಇಲ್ಲಿ. ಆಮೇಲೆ ವೆಲ್ಲಾಳರು ಇದ್ರು. ವೆಲ್ಲಾಳರು ಅಂದ್ರೆ ರೈತರೇ ಅವರು ಅಂತಂದು, ಒಕ್ಕಲಿಗರು ಅಂತಂದು. ಈ ರೀತಿಯಾಗಿ
ಜಾತಿ ಆಧಾರಿತ ಸಮಾಜ ಆಗಿರ್ಲಿಲ್ಲ, ವೃತ್ತಿ ಆಧಾರಿತ ಸಮಾಜ ಆಗಿತ್ತು. ಯಾವುದು? ಸಂಗಮ ಕಾಲದ ಸಮಾಜ. ಇಷ್ಟೆಲ್ಲದರಲ್ಲಿ ಕೂಡ ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿದ್ರು ಅಂತೇಳಿ ಹೇಳ್ಬೋದು. ಆದ್ರೆ ಇವರ ಒಂದು ಕಾಲಾವಧಿಯಲ್ಲಿ ದ್ರಾವಿಡ ಮತ್ತು ಏನು ಆರ್ಯರ ನಡುವೆ ಈ ವರ್ಣ ಭೇದ ಭಾವ ಅತಿಯಾಗಿತ್ತು ಅಂತ ಹೇಳ್ತಾರೆ. ಏನು ಉತ್ತರದಿಂದ ಬಂದಂತ ಆರ್ಯರು ಮತ್ತು ಈ ದಕ್ಷಿಣದಲ್ಲಿದ್ದಂತ ದ್ರಾವಿಡರು ಏನಿದ್ರಲ್ಲ, ಇವರ ನಡುವೆ ವರ್ಣಭೇದ ಇತ್ತು ಅಂತಂದೇಳಿ ಹೇಳ್ತಾರೆ. ಅಸ್ಪೃಶ್ಯತೆ ಇರಲಿಲ್ಲ, ಈ ಭಾವನೆ ಇತ್ತು. ವರ್ಣದ ಕಪ್ಪು ಮತ್ತು ಬಿಳಿ ಎಂಬ ಭಾವನೆ ಇತ್ತು, ಅಸ್ಪೃಶ್ಯತೆ ಇರಲಿಲ್ಲ. ಮತ್ತೆ ಗುಲಾಮಗಿರಿ ಕೂಡ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಅಂದಿನ ಕಾಲ ಬ್ರಾಹ್ಮಣರು, ಏನು ಸಂಗಮ ಕಾಲದ ಬ್ರಾಹ್ಮಣರು, ಅವರು ಮದ್ಯವನ್ನು ಸೇವಿಸ್ತಾ ಇದ್ರು, ಮಾಂಸವನ್ನು ಕೂಡ ಸೇವಿಸ್ತಾ ಇದ್ರು. ಹಾಗಾಗಿ ಅಂದಿನ ಸಮಾಜ ಆರ್ಯೀಕರಣಗೊಳ್ಳುವ ಪ್ರಕ್ರಿಯೆಯಲ್ಲಿತ್ತು. ಬಟ್ ವರ್ಣಾಶ್ರಮದ ಬದಲಾಗಿ ವೃತ್ತಿ ಆಧಾರಿತ ಜಾತಿಗಳು ಇದ್ವು ಅಂತಂದು ಹೇಳ್ತಾರೆ. ಜೊತೆಗೆ ಇಲ್ಲಿ ಕ್ಷತ್ರಿಯರು ಮತ್ತು ವೈಶ್ಯರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತೇಳಿ. ಆದ್ರೆ ವಿಶೇಷವಾಗಿ ಬ್ರಾಹ್ಮಣರು ಅಥವಾ ಪೆಳ್ವಾರರು ಮೇಲ್ಸ್ಥಾನದಲ್ಲಿ ಇದ್ರು ಅಂತಂದೇಳಿ. ಮತ್ತೆ ಸ್ತ್ರೀಗೆ ಕೂಡ ಸಾಕಷ್ಟು ಗೌರವ ಆಧಾರಗಳಿದ್ವು, ಉನ್ನತ ಸ್ಥಾನಮಾನ ಇತ್ತು. ಪುರುಷನಿಗೆ ಸಮನಾದಂತ ಎಲ್ಲಾ ಸವಲತ್ತುಗಳು ಕೂಡ ಆಕೆಗೆ ಇದ್ವು ಅಂತೇಳಿ ಹೇಳ್ಬೋದು. ಯಾರಿಗೆ? ಸ್ತ್ರೀಗೆ ಅಂತೇಳಿ. ಮತ್ತೆ ಇಲ್ಲಿ ಸ್ತ್ರೀಯರು ಕೂಡ ಉತ್ತಮ ಪಂಡಿತರಾಗಿದ್ರು ಅಂತ ಹೇಳ್ತಾರೆ. ಆದ್ರೆ ಅವರಿಂದ ಯಾವುದೇ ಕಾವ್ಯಗಳು ರಚನೆ ಆಗಿರೋ ಒಂದು ಇದು ಕಂಡು ಬರಂಗಿಲ್ಲ. ಮತ್ತೆ ಇಲ್ಲಿ ಏಕಪತ್ನಿತ್ವ ಇತ್ತು. ಅಂದ್ರೆ ಬಹುಪತ್ನಿತ್ವ ಇತ್ತು, ಬಟ್ ಅದು ಅರಸರಿಗೆ ಮಾತ್ರ ಸೀಮಿತ ಆಗಿತ್ತು ಅಂತೇಳಿ ಹೇಳ್ತಾರೆ. ಅರಸರಿಗೆ ಮಾತ್ರ ಬಹುಪತ್ನಿತ್ವ, ಸಾಮಾನ್ಯ ಜನರು ಏಕಪತ್ನಿತ್ವವನ್ನ ಏನ್ ಮಾಡ್ತಾ ಇದ್ರು? ಅನುಸರಿಸ್ತಾ ಇದ್ರು ಅಂತೇಳಿ. ಜೊತೆಗೆ ಇಲ್ಲಿ ಈ ಸಂಗಮ ಕಾಲಾವಧಿಯಲ್ಲಿ ವಿಧವಾ ವಿವಾಹಕ್ಕೆ ಅವಕಾಶ ಇರಲಿಲ್ಲ ಅಂತ. ಜೊತೆಗೆ ಅಲ್ಲಿ ವಿಧವೆಯಾದವಳು ಒಡವೆಗಳನ್ನಾಗಲಿ ಅಥವಾ ಉತ್ತಮ ಬಟ್ಟೆಯನ್ನಾಗಲಿ ಧರಿಸುವಂತಿರ್ಲಿಲ್ಲ. ಮತ್ತು ಅವಳಿಗೆ ತಲೆಯನ್ನ ಬೋಳಿಸ್ತಾ ಇದ್ರು. ಮತ್ತು ಅವಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಅಂತೇಳಿ ಹೇಳ್ತಾರೆ. ನೋಡ್ರಿ, ನಾವು ಇಲ್ಲಿ ವಿಧವಾ ಪದ್ಧತಿಯನ್ನ ನಾವು ಆಕ್ಚುಲಿ ವೈದಿಕರಲ್ಲಿ ಜಾಸ್ತಿ ಕಾಣ್ತೀವಿ. ಆದ್ರೆ ಇಲ್ಲಿ ಸಂಗಮ ಕಾಲದಲ್ಲಿ ಕೂಡ ಇದು ಅಸ್ತಿತ್ವದಲ್ಲಿ ಇತ್ತು ಅಂತಂದೇಳಿ ಹೇಳ್ಬೋದು. ಆದ್ರೆ ಬಾಲ್ಯ ವಿವಾಹ ಅಷ್ಟೊಂದಾಗಿರ್ಲಿಲ್ಲ. ಸತಿ ಸಹಗಮನ ಇತ್ತು, ಅರಸರಿಗೆ ಸೀಮಿತ ಆಗಿತ್ತು ಅಂತ ಹೇಳ್ತಾರೆ. ಅರಸರ ಪತ್ನಿಯರು ಮಾತ್ರ ಇದನ್ನ ಅಳವಡಿಸ್ಕೊಂಡಿದ್ರು ಅಂತೇಳಿ. ಜೊತೆಗೆ ತಾಳಿ ಕಟ್ಟುವ ಪದ್ಧತಿ ರೂಢಿಯಲ್ಲಿತ್ತು ಅಂತೇಳಿ. ಆಮೇಲೆ ಕಾಮಕುಟ್ಟಮ್ಮ ಪದ್ಧತಿಗೆ ಅವಕಾಶ ಇತ್ತು. ಅಂದ್ರೆ ಪ್ರೇಮಿಗಳು ಸ್ವಯಂ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದನ್ನ ಕಾಮಕುಟ್ಟಂ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಆಮೇಲೆ ಹಿರಿಯರಿಂದ ಒಪ್ಪಿಗೆ ಪಡೆದಂತ ಮದುವೆಗಳು ಇಲ್ಲಿ ಜಾಸ್ತಿ ಇದ್ವು. ಅವನ್ನ ಕರ್ಪು ಅಂತೇಳಿ ಕರಿತಾ ಇದ್ರು. ಹಿರಿಯರಿಂದ ಒಪ್ಪಿಗೆ ಪಡೆದ ಮದುವೆಗಳು ಕರ್ಪು. ಸ್ವಯಂ ಪ್ರೇಮಿಗಳು ಅಥವಾ ಸೇರುವುದನ್ನ ಕಾಮಕುಟ್ಟಂ ಮತ್ತು ಕೆಕ್ಕಿಲಾರ ಅಂತೇಳಿ ಕೂಡ ಕರಿತಾ ಇದ್ರಿ. ಇವು ಲವ್ ಮ್ಯಾರೇಜಸ್, ಕೆಕ್ಕಿಲಾರ ಅಂತೇಳಿ. ಅದ್ರ ಜೊತೆಗೆ ಕಳಪು ಎಂಬ ಗುಪ್ತ ವಿವಾಹಗಳು ಕೂಡ ಅಸ್ತಿತ್ವದಲ್ಲಿದ್ವು ಅಂತೇಳಿ. ಮತ್ತೆ ಜೊತೆಗೆ ವೇಶ್ಯಾವಾಟಿಕೆ ಇತ್ತು ಇವರ ಸಮಾಜದಲ್ಲಿ. ಮಾಧವಿ ಇದ್ದಳಲ್ಲ, ಆಕಿ ವೇಶ್ಯ ಆಗಿದ್ಲು, ದಾಸಿ ಆಗಿದ್ಲು ಅಂತ ಹೇಳ್ತಾರೆ. ಯಾರು ಕೋವಲನ್ನ ಇಷ್ಟಪಟ್ಟಿರ್ತಾನಲ್ಲ ಮಾಧವಿ, ಆಕಿ ವೇಶ್ಯ ಆಗಿದ್ಲು ಅಂತಂದೇಳಿ ಹೇಳ್ತಾರೆ. ಹಾಗಾಗಿ ವೇಶ್ಯವಾಟಿಕೆ ಇತ್ತು. ಮತ್ತೆ ಸಾಕಷ್ಟು ನರ್ತಕಿಯರು ಕೂಡ ಇದ್ರು, ಅವರು ವೇಶ್ಯವಾಟಿಕೆಯನ್ನು ಕೂಡ ನಡೆಸ್ತಾ ಇದ್ರು ಅಂತೇಳಿ. ಇಲ್ಲಿ ಮತ್ತೆ ಸ್ತ್ರೀಗೆ ಆಸ್ತಿ ಹಕ್ಕು ಇರಲಿಲ್ಲ. ಅವಳ ಮದುವೆ ವಯಸ್ಸು ಕನಿಷ್ಠ ಅಂದ್ರೂ ಕೂಡ 12 ವರ್ಷಕ್ಕೆ ಆಗ್ಬಿಡ್ತಾ ಇತ್ತು ಅಂತೇಳಿ ಹೇಳ್ಬೋದು. ಬಟ್ ಬಾಲ್ಯ ವಿವಾಹ ಅಷ್ಟೊಂದು ಅಸ್ತಿತ್ವದಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕನಿಷ್ಠ ಅವರು 12ನೇ ವಯಸ್ಸಿನಿಂದ ಮದುವೆಗಳು ಪ್ರಾರಂಭ ಆಗ್ತಾ ಇದ್ವು ಅಂತ. ಅದ್ರ ಜೊತೆಗೆ ಸ್ತ್ರೀ ಪುರುಷರಿಬ್ಬರ ಆಭರಣ ಪ್ರಿಯರಾಗಿದ್ರು. ಸಾಕಷ್ಟು ಆಭರಣಗಳನ್ನು ಧರಿಸ್ತಾ ಇದ್ರು. ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳನ್ನು ತೊಡ್ತಾ ಇದ್ರು. ಇಲ್ಲಿ ಶ್ರೀಮಂತರ ಮನೆಗಳು ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಿತ ಆಗಿದ್ರೆ, ಇನ್ನುಳಿದವರ ಮನೆಗಳು ಹುಲ್ಲುಗಳಿಂದ, ಜೋಪಡಿಗಳಿಂದ ನಿರ್ಮಿತ ಆಗಿದ್ವು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಕೂಡ ಅಸ್ತಿತ್ವದಲ್ಲಿತ್ತು. ನಂತರದಲ್ಲಿ ಜೈನ ಧರ್ಮದ ಒಂದು ಪ್ರಭಾವದಿಂದ ಮಾಂಸಾಹಾರ ಕಡಿಮೆ ಆಗಿತ್ತು. ಆದ್ರೂ ಕೂಡ ಮದ್ಯಪಾನ, ಮಾಂಸಾಹಾರ, ಸಸ್ಯಾಹಾರ ಎಲ್ಲವೂ ಕೂಡ ಅಸ್ತಿತ್ವದಲ್ಲಿ ಇದ್ವು ಅಂತಂದೇಳಿ. ಮತ್ತೆ ಭತ್ತ, ರಾಗಿ, ಹಣ್ಣು, ತರಕಾರಿ, ಮೀನು ಇವರ ಪ್ರಿಯವಾದಂತ
ಆಹಾರಗಳಾಗಿದ್ವು. ಅದ್ರ ಜೊತೆಗೆ ಪಗಡೆ, ಜೂಜು, ಕೋಳಿಕಾಳಗ, ಗೂಳಿಕಾಳಗ, ಬೇಟೆ, ನೃತ್ಯ, ಮಲ್ಲಯುದ್ಧ ಮನರಂಜನೆಯ ಭಾಗ ಆಗಿದ್ವು, ಮನರಂಜನಾ ಕ್ರೀಡೆಗಳಾಗಿದ್ವು ಅಂತೇಳಿ. ಇವರು ಕೂಡ ಶವವನ್ನ ಉಳ್ತಾ ಇದ್ರು, ಇಲ್ಲವೇ ಸುಡ್ತಕ್ಕಂತ ಪದ್ಧತಿಗಳು ಎರಡು ಅಸ್ತಿತ್ವದಲ್ಲಿದ್ವು. ಹಾಗಾಗಿ ಇವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ, ಈ ಯುದ್ಧದಲ್ಲಿ ಮಾಡಿದಂತ ವೀರರಿಗೆ ವೀರಗಲ್ಲುಗಳನ್ನ ನೆಡ್ತಕ್ಕಂತ ಪದ್ಧತಿಯನ್ನ ಪ್ರಾರಂಭ ಮಾಡ್ತಾರೆ ಅಂತೇಳಿ, ವೀರಗಲ್ಲುಗಳ ಒಂದು ಸಂಪ್ರದಾಯಕ್ಕೆ ಇವರು ನಾಂದಿ ಆಡ್ತಾರೆ ಅಂತೇಳಿ ಹೇಳ್ಬೋದು. ಇಷ್ಟು ಇವ್ರದ್ದು ಸಮಾಜ. ಅಂದ್ರೆ ಸ್ತ್ರೀಯರಿಗೆ ಉನ್ನತ ಸ್ಥಾನ ಇತ್ತು, ಆದ್ರೆ ವಿಧವಾ ವಿವಾಹ ಪದ್ಧತಿ ಇರ್ಲಿಲ್ಲ. ವಿಧವೆಗೆ ಅವ್ರು ಮದ್ವೆನೂ ಮಾಡ್ತಾ ಇರ್ಲಿಲ್ಲ, ಕೇಶಮುಂಡನ ಮಾಡ್ತಾ ಇದ್ರು, ಮತ್ತು ಅವರು ಉತ್ತಮ ಬಟ್ಟೆ ಆಭರಣಗಳನ್ನು ಧರಿಸುವಂತಿರ್ಲಿಲ್ಲ. ಮತ್ತೆ ವೇಷವ್ಯಾಟಿಕೆ ಇತ್ತು ಇಲ್ಲಿ. ಆಮೇಲೆ ಕಾಮಕುಟ್ಟಂ ಎಂಬ ಪ್ರೇಮಿಗಳ ಸೇರುವಿಕೆಗೆ ಅವಕಾಶ ಇತ್ತು. ಆಮೇಲೆ ಪ್ರೇಮ ವಿವಾಹಗಳು ಕೂಡ ಇದ್ವು ಅಂತೇಳಿ ಹೇಳ್ಬಹುದು. ಇಲ್ಲಿ ಜಾತಿ ವ್ಯವಸ್ಥೆ ಅಷ್ಟಾಗಿರ್ಲಿಲ್ಲ, ವೃತ್ತಿ ಆಧಾರಿತ ಜಾತಿ ಇತ್ತು, ಆದ್ರೆ ವರ್ಣಭೇದ ಇತ್ತು, ಕಪ್ಪು ಮತ್ತು ಬಿಳಿ ಎಂಬ ಭಾವನೆ ಇವರಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಇಷ್ಟು ಸಂಗಮ ಕಾಲದ ಸಮಾಜ, ಸಾಮಾಜಿಕ ಸ್ಥಿತಿಗತಿ ಅಂತೇಳಿ. ನಂತರ ಅವರ ಒಂದು ಧಾರ್ಮಿಕ ಸ್ಥಿತಿಗತಿ ನೋಡೋದಾದ್ರೆ, ಎರಡು ಸಂಸ್ಕೃತಿಗಳಿದ್ವಿ ಇಲ್ಲಿ, ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಗಳು. ಹಾಗಾಗಿ ಏನು ದಕ್ಕನಿನಲ್ಲಿ ಏನು ಅಥವಾ ಮೂಲ ಸಿಂಧೂದಲ್ಲಿ ಏನು ದ್ರಾವಿಡ ಸ್ಥಿತಿ ಇತ್ತು, ಪಶುಪತಿ ಮಾತೃದೇವತೆ ಏನೇ ಇದ್ವಲ್ಲ ಅವು ಅಸ್ತಿತ್ವದಲ್ಲಿದ್ವು. ಅದ್ರ ಜೊತೆಗೆ ವೈದಿಕರು ಅಲ್ಲಿಂದ ಇಲ್ಲಿಗೆ ವಲಸೆ ಬರ್ತಾರ, ಅವ್ರನ್ನ ಕರೆಸ್ತಾರೆ, ಮತ್ತೆ ಒಂದಿಷ್ಟು ಮಂದಿನ, ಅವರ ಒಂದು ಆಚರಣೆಗಳು ಕೂಡ ಅಸ್ತಿತ್ವದಲ್ಲಿದ್ವು ಅಂತೇಳಿ. ಅದ್ರ ಜೊತೆಗೆ ಜೈನ ಮತ್ತು ಬೌದ್ಧ ಧರ್ಮದ ಆಚರಣೆಗಳು ಕೂಡ ಅಸ್ತಿತ್ವದಲ್ಲಿದ್ವು. ಅಗಸ್ತ್ಯ ಮುನಿ ಏನು ಬಂದಲ್ಲ, ಅವನ ನಂತರ ಆರ್ಯ ಸಂಸ್ಕೃತಿ ಇಲ್ಲಿ ಪ್ರಚಾರ ಆಗುತ್ತೆ. ಹಾಗಾಗಿ ಅವನ ನಂತರ ಯಜ್ಞ ಯಾಗಾದಿಗಳು ಕೂಡ ಅಸ್ತಿತ್ವಕ್ಕೆ ಅಥವಾ ರೂಢಿಗೆ ಬರ್ತವೆ ಅಂತ ಹೇಳ್ಬೋದು, ಯಾವುದು ಧಾರ್ಮಿಕ ಸ್ಥಿತಿಗತಿಯಲ್ಲಿ ಅಂತೇಳಿ. ಹಾಗಾಗಿ ಇಲ್ಲಿ ಕೂಡ ಬ್ರಾಹ್ಮಣರು ಗೌರವ ಸ್ಥಾನವನ್ನು ಪಡಿತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಕಣ್ಣಗಿ ಹೆಸರಿನಲ್ಲಿ ಪಂಥ ಬೆಳಿತೈತಿ, ಒಂದು ಕಲ್ಟ್ ಬೆಳಿತೈತಿ, ಕಣ್ಣಗಿ ಕಲ್ಟ್ ಅಂತೇಳಿ. ಅದ್ರ ಜೊತೆಗೆ ಮುರುಗನ್ನು, ಇಂದ್ರ, ವರುಣ ಎಂಬ 3 ದೇವರುಗಳನ್ನ ಅವರು ಪೂಜಿಸ್ತಾ ಇದ್ರು, ಮತ್ತು ಅವರು ಮೇಲ್ಮಟ್ಟದಲ್ಲಿದ್ದಂತ ದೇವರಾಗಿದ್ರು ಅಂತೇಳಿ. ಇಲ್ಲಿ ಮುರುಗನ್ನು ಬೇಟೆಗಾರರ ದೇವರು ಅಂತೇಳಿ, ಮುರುಗನ್ನು ಬೇಟೆಗಾರರ ದೇವರು, ವರುಣನ್ನು ಮೀನುಗಾರರ ದೇವರಾಗಿದ್ರು, ಇಂದ್ರ ಕೃಷಿಕರ ದೇವರಾಗಿದ್ರು ಅಂತೇಳಿ. ಇಂದ್ರ ಕೃಷಿಕರ ದೇವರು, ವರುಣನ್ ಮೀನುಗಾರರ ದೇವರು, ಮತ್ತು ಇಂದ್ರ ಬೇಟೆಗಾರರ ದೇವರಾಗಿದ್ರು ಅಂತಂದೇಳಿ ಹೇಳ್ಬೋದು. ಈ 3 ಮೇಲ್ಪಂಕ್ತಿ ದೇವರುಗಳು ಇದ್ರು. ಅದ್ರ ಜೊತೆಗೆ ಯಜ್ಞ ಯಾಗಾದಿಗಳು ಕೂಡ ಇದ್ರು ಅಂತಂದೇಳಿ. ಅದ್ರ ಜೊತೆಗೆ ಬ್ರಹ್ಮ, ವಿಷ್ಣು, ಶಿವ ಇವ್ರನ್ನು ಕೂಡ ಪೂಜಿಸ್ತಾ ಇದ್ರು, ಮತ್ತು ಪ್ರಕೃತಿಯನ್ನ ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಸಂಗಮ ಕಾಲದ ಜನರು ಪ್ರಕೃತಿ ಆರಾಧಕರಾಗಿದ್ರು, ನಾಗರ ಆರಾಧನೆಯನ್ನು ಮಾಡ್ತಾ ಇದ್ರು, ಮತ್ತೆ ಆಲದ ಮರದ ಆರಾಧನೆ, ಕಲ್ಲು, ನದಿ, ಆಮೇಲೆ ಪ್ರಾಣಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಕುಬೇರ, ಅದ್ರ ಜೊತೆಗೆ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಥವಾ ಶಿವ, ರುದ್ರ ಇವ್ರನ್ನು ಕೂಡ ಅವರು ಪೂಜಿಸ್ತಾ ಇದ್ರು. ಇಲ್ಲಿ ವಿಶೇಷವಾಗಿ ಯಮನನ್ನ ಪೂಜಿಸ್ತಾ ಇದ್ರು, ಮತ್ತೆ ಪಾರ್ವತಿ ಲಕ್ಷ್ಮಿಯರನ್ನ ಪೂಜಿಸ್ತಾ ಇದ್ರು. ಹಾಗಾಗಿ ಬಹಳಷ್ಟು ದೇವರುಗಳನ್ನ ಇವರು ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಸಂಗಮ ಕಾಲದಲ್ಲಿ ದೇವರುಗಳಿಗಾಗಿ ಮಂದಿರಗಳನ್ನ ಕಟ್ಟತಕ್ಕಂತ ಒಂದು ಕೆಲಸ ಆರಂಭ ಆಯ್ತು ಅಂತೇಳಿ ಹೇಳ್ಬೋದು. ಜೊತೆಗೆ ವೈದಿಕ ದೇವರುಗಳನ್ನ ಸಮೀಕರಿಸಲಾಯಿತು, ದ್ರಾವಿಡ ಮತ್ತು ವೈದಿಕ ದೇವರುಗಳನ್ನ ಸಮೀಕರಿಸಿ ನೋಡ್ತಾ ಇದ್ರು ಅಂತೇಳಿ. ಅದ್ರ ಜೊತೆಗೆ ವೈಷ್ಣವ ಪಂಥ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು ಅಂತೇಳಿ. ಆದ್ರೆ ಎಲ್ಲಿ ಸಂಗಮ ಸಾಹಿತ್ಯದಲ್ಲಿ ವೈಷ್ಣವ ಪಂಥದ ಉಲ್ಲೇಖ ಆಗಿಲ್ಲ ಅಂತೇಳಿ, ವೈಷ್ಣವ ಪಂಥದ ಸ್ಪಷ್ಟವಾದ ಉಲ್ಲೇಖ ಸಂಗಮ ಸಾಹಿತ್ಯದಲ್ಲಿ ಇಲ್ಲ. ಆದ್ರೆ ನಂತರದಲ್ಲಿ ವೈಷ್ಣವ ಪಂಥ ಇವರ ಒಂದು ಕಾಲಾವಧಿಯಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಇನ್ನು ಇಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇನೆ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಈ ಒಂದು ಸಂಗಮ ಸಮಾಜಕ್ಕೆ ಬಂದಿದ್ವು. ಭದ್ರಭಾವನಿಂದ ಜೈನ ಧರ್ಮ ಇಲ್ಲಿ ಪ್ರಚಾರಕ್ಕೆ ಬರ್ತೈತಿ. ಕಂಚಿ, ಮಧುರೈ, ನಾಗಪಟ್ಟಣಂ ಬೌದ್ಧ ಕೇಂದ್ರಗಳಾಗಿರ್ತವೆ. ಆಮೇಲೆ ತಿರುಕ್ಕುರಳ ಕೃತಿಯ ಕರ್ತೃ ಜೈನನಾಗಿದ್ದ, ತಿರುವಳ್ಳವರಿದ್ದನಲ್ಲ ಅವನು ಜೈನನಾಗಿದ್ದ ಅಂತೇಳಿ ಹೇಳ್ಬೋದು. ಆಮೇಲೆ ಮಣಿಮೇಖಲೈ ಗ್ರಂಥ ಬೌದ್ಧ ಮತ ಮತ್ತು ಬೌದ್ಧ ಪ್ರಚಾರದ ಬಗ್ಗೆ ತಿಳಿಸ್ತೈತಿ. ಆಮೇಲೆ ಮಣಿಮೇಖಲೈ ಸ್ವತಃ ಬೌದ್ಧ ಭಿಕ್ಷುಣಿ ಆಗಿರ್ತಾಳೆ. ಹಾಗಾಗಿ ಹಲವು ಪಾಂಡ್ಯ ರಾಜ್ಯರು ಕೂಡ ಜೈನರಾಗಿರ್ತಾರೆ. ಮಧುರೈ ಕೂಡ ಜೈನ ಕೇಂದ್ರ ಆಗಿರ್ತೈತಿ. ಒಟ್ಟಾರೆಯಾಗಿ ಈ ಸಂಗಮ ಕಾಲದಲ್ಲಿ ಜೈನ, ಬೌದ್ಧ ಮತ್ತು ವೈಷ್ಣವ ಹಾಗೂ
ಇನ್ನಿತರ ಎಲ್ಲಾ ದೇವರುಗಳು ಮತ್ತು ಧರ್ಮದವರು ನೆಲೆಸಿದ್ರು. ಅದು ಸಹಿಷ್ಣುತೆಯಿಂದ ಕೂಡಿತ್ತು ಅಂತೇಳಿ ಹೇಳ್ಬೋದು. ಯಾವುದು ಸಂಗಮ ಕಾಲ. ಅದ್ರ ಜೊತೆಗೆ ಮುರುಗನ್ನು ಮತ್ತು ಇಂದ್ರ ಮತ್ತು ವರುಣನ್ನು ಅತ್ಯಂತ ಮೇಲ್ಮಟ್ಟದ ದೇವರಾಗಿದ್ರು ಅಂತೇಳಿ. ಮುರುಗನ್ನು ಬೇಟೆಗ ಇದು ಏನ್ ಹೇಳಿದ್ವಿ ನಾವು, ಇದು ಇಂದ್ರ ಕೃಷಿಕರ ಒಂದು ದೇವರು, ಮುರುಗನ್ನು ಬೇಟೆಗಾರರ ದೇವರು, ವರುಣನ್ನು ಮೀನುಗಾರರ ದೇವರು ಆಗಿದ್ದ ಅಂತಂದು. ಇಲ್ಲಿ ಮರಣನ್ ಅಂತ ಕರೀತಾರೆ, ವರುಣನಲ್ಲ ಮರಣನ್, ನಾನು ಸಾರಿ ವರುಣನ್ ಅಂತ ಹೇಳಿದೆ, ಮರಣನ್ ಅಂತೇಳಿ. ಇವನು ಮೀನುಗಾರರ ದೇವರು ಆಗಿದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಪ್ರಕೃತಿ ಆರಾಧನೆ ಕೂಡ ಇವ್ರದ್ದು ಇತ್ತು ಅಂತ. ಇಷ್ಟು ಏನಪ್ಪಾ ಅಂತಂದ್ರ ಸಂಗಮ ಕಾಲದ ಸಮಾಜ, ಧರ್ಮ ಮತ್ತು ರಾಜಕೀಯ ಹಾಗೂ ಆರ್ಥಿಕ ಸ್ಥಿತಿಗತಿಗಳಾಗಿದ್ವು. ಅದ್ರ ಜೊತೆಗೆ 3 ಮನೆತನಗಳು, ಚೇರ, ಚೋಳ ಮತ್ತು ಪಾಂಡ್ಯರು. ಅಲ್ಲಿ ಇನ್ನೊಂದ್ಸರಿ ಹೇಳೋದಾದ್ರೆ ಟೋಟಲ್ ಆಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸಂಗಮ್ 3 ಸಂಗಮಗಳು ನಡೀತವೆ. ಸಂಗಮ ಸಭೆಗಳು, ಸಂಗಮನ್ ಅಂದ್ರೆ ಇಲ್ಲಿ ವಿದ್ವಾಂಸರ ಒಂದು ಸಭೆ ಅಥವಾ ವೈಚಾರಿಕರ ಸಭೆ ಅಂತೇಳಿ ಹೇಳ್ಬೋದು, ಅಥವಾ ತಮಿಳು ಸಾಹಿತಿಗಳ ಒಕ್ಕೂಟ ಅಂತೇಳಿ ಕರಿಬಹುದು. 1ನೇ ಸಂಗಮ್ ತೀನ್ ಮದುರೈ, 2ನೇ ಸಂಗಮ್ ಕಾಪಾಟಪುರ, 3ನೇದ್ದು ಮದುರೈ ಅಂತೇಳಿ. 1ನೇದ್ದು ಬಂದ್ಬಿಟ್ಟು ಅಗಸ್ತ್ಯ, 2ನೇದಕ್ಕೂ ಅಗಸ್ತ್ಯ ಮತ್ತು ತೊಳ್ಕಾಪಿಯರ್, 3ನೇದ ಅಧ್ಯಕ್ಷತೆ ಯಾರಪ್ಪ ಅಂದ್ರ ನಕ್ಕಿನಾರ ಅಂತೇಳಿ ಹೇಳ್ಬೋದು. ಇಲ್ಲಿ ಟೋಟಲ್ ಆಗಿ ಪಾಂಡ್ಯ ಅರಸು ಮನೆತನದವರು ಈ ಒಂದು ಸಂಗಮಗಳನ್ನ ಪೋಷಿಸಿ ಬೆಳೆಸ್ತಾರೆ ಅಂತೇಳಿ ಹೇಳ್ಬೋದು. 1ನೇ ಸಂಗಮನ್ನ 89 ಮಂದಿ ರಾಜರು ಪೋಷಣೆ ಮಾಡ್ತಾರೆ. 2ನೇ ಸಂಗಮ ಸಭೆಯನ್ನ 59 ಜನ, 3ನೇ ಸಂಗಮನ್ನ 49 ಜನ ಏನು ಅರಸರು ಪೋಷಣೆ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅವ್ರದ್ದು ಚೋಳರದು ಉರೈಯೂರು ಅಥವಾ ಪುಹಾರ ಮತ್ತೆ ಅವ್ರ ಲಾಂಛನ ಹುಲಿ, ಪ್ರಸಿದ್ಧ ಯುದ್ಧಗಳು ಯಾವುದು ವೆನ್ನಿ ಕಾಳಗ ಅಂತೇಳಿ ಕರಿಬಹುದು. ಮತ್ತೆ ಪ್ರಸಿದ್ಧ ಅರಸ ಕರಿಕಾಲ ಚೋಳ ಅಂತೇಳಿ. ಚೇರರ್ದು ಕೊಡಂಗನಲ್ಲೂರು ಮತ್ತು ವಂಜಿ ಅವ್ರ ಲಾಂಛನ ಬಾಣ. ಮತ್ತೆ ಇಲ್ಲಿ ಅವ್ರನ್ನ ಯಾವ ಬಿರುದುಗಳಿಂದ ಕರಿತಾ ಇದ್ರ, ವನವಾರ, ಮಿಲ್ಲವಾರ, ಕುಡುವರ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಚೋಳರನ್ನ ವೆಳವಾನ, ಕಲ್ಲಿ, ವೆಲ್ಲವಾನ ಅಂತ ಕೂಡ ಬಿರುದುಗಳಿಂದ ಕರಿತಾ ಇದ್ರು ಅಂತೇಳಿ. ಪಾಂಡ್ಯರನ್ನ ಏನಂತ ಕರಿತಾ ಇದ್ರು, ಕುನಾವರ್, ಪಂಚವರ್, ತೆನ್ನಾರ್, ಸೆಲಿಯಾರ್. ನೋಡ್ರಿ, ಪಾಂಡ್ಯ ಅಂತ ಬಂದತ್ನಾಗ ಲಾಸ್ಟ್ಗೆ 6 ಬರ್ತೈತಿ. ಕುನಾವರ್, ಪಂಚವರ್, ತೆನ್ನಾರ್, ಸೆಲಿಯಾರ್. ಚೇರ ಬಂದತ್ನ್ಯಾಗ ಇಲ್ಲಿ ಕೂಡ 6 ಬರ್ತೈತಿ, ವನವಾರ್, ಮಿಲ್ಲವಾರ್, ಕುಡವರ್. ಆದ್ರೆ ಚೋಳರ್ ಅಂತ ಬಂದತ್ನ್ಯಾಗ ಬರ್ತೈತಿ, ಎನ್ ಬರ್ತೈತಿ. ವೆಳವಾನ್, ಕಲ್ಲಿ ಮತ್ತು ವೆಲ್ಲವಾನ್ ಎಂಬ ಬಿರುದುಗಳಿಂದ ಇವ್ರನ್ನ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಚೋಳರ ಇಲ್ಲಿ ಲಾಂಛನ ಏನಾಗಿತ್ತು, ಹುಲಿಯಾಗಿತ್ತು ಅಂತಂದೇಳಿ. ಜೊತೆಗೆ ಆಡಳಿತ ಘಟಕಗಳನ್ನ ಮಂಡಲಂ ಅಂತೇಳಿ, ಇಡೀ ಸಾಮ್ರಾಜ್ಯವನ್ನ ಮಂಡಲಂ ಕೆಳಗಡೆ ನಾಡು ಕೆಳಗಡೆ ಉರ್ರು, ಪೆರೂರು, ಸಿರೂರು, ಗ್ರಾಮ, ಆಮೇಲೆ ಪಟ್ಟಣಂ ಮತ್ತು ಪುಹಾರ ಅಂತೇಳಿ ಇವರ ಒಂದು ಆಡಳಿತ ವಿಕೇಂದ್ರೀಕರಣ ಇತ್ತು ಅಂತಂದೇಳಿ. ಮಂತ್ರಿಗಳನ್ನ ಅಮೈಚಾರ್, ಮಂತ್ರಿ ಪರಿಷತ್ತನ್ನ ಅಮೈಚಾರ್ ಅಂತೇಳಿ ಕರಿತಾ ಇದ್ರು. ಇಲ್ಲಿ ಪುರೋಹಿತ ಇದ್ದ, ಸೇನಾಪತಿ ಇದ್ದ, ದೂತ ಇದ್ದ, ಆಮೇಲೆ ಗೂಢಚಾರಿ ಇದ್ದ ಅಂತಂದೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಜಾತಿಗಳಿದ್ವು. ವೆಲ್ಲಾರ ಜಾತಿ, ಮಳವರ ಜಾತಿ, ಅಂದವಾರ, ವಣಿಕ, ಯೈನೀರ, ಆಮೇಲೆ ವೆಲ್ಲಾರ ಅಂದ್ರೆ ರೈತರು ಅಂತೇಳಿ, ವೆಣಿಗಾರ ಅಂದ್ರೆ ವೇಶ್ಯರು ಅಂತೇಳಿ. ಅಂದ್ರೆ ಜಾತಿ ವ್ಯವಸ್ಥೆ ಇತ್ತು, ಆದ್ರೆ ಅದು ವೃತ್ತಿ ಮೂಲಕ ಕರೆಸ್ಕೊಳ್ತಾ ಇತ್ತು ಅಂತೇಳಿ ಹೇಳ್ಬೋದು. ಜೊತೆಗೆ ವಿಶೇಷವಾಗಿ ಏನಪ್ಪಾ ಅನ್ನಂದ್ರ ಪ್ರಸಿದ್ಧ ಅರಸರನ್ನು ನೋಡಿದತ್ನಾಗ ಉದಯನ್ ಜರಾಲ್ ಇರ್ಬೋದು, ನೆಡನ್ ಜರಾಲ್ ಇರ್ಬೋದು, ಸೆಂಗುಟ್ಟವನ್ ಇರ್ಬೋದು, ಆಮೇಲೆ ಕರಿಕಾಲ ಚೋಳ ಇರ್ಬೋದು, ನೆಡುಂಜಳಿಯನ್ ಇರ್ಬೋದು. ಇವರು ಸಂಗಮ ಕಾಲದ ಅತ್ಯಂತ ಪ್ರಸಿದ್ಧ ಅರಸರಾಗಿದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ನೆಡುಂಜರಾಲು ಹಿಮಾಲಯದವರೆಗೆ ರಾಜ್ಯವನ್ನು ವಿಸ್ತರಣೆ ಮಾಡಿದ ಅಂತೇಳಿ ಚೇರ ಅರಸ, ಅದು ಒಂದು ಮಾಹಿತಿ ಇದೆ ಅಂತಂದು. ಮತ್ತೆ ಕಣ್ಣಗಿ ಪೂಜೆಯನ್ನ ಪ್ರಾರಂಭ ಮಾಡಿದವನು ಯಾರಪ್ಪ ಅಂದ್ರೆ ಸೆಂಗುಟ್ಟವನ್ನು ಅಂತೇಳಿ. ಮತ್ತೆ ಇಲ್ಲಿ ಅಡಿಗೈಮನ್ ಎಂಬ ಮತ್ತೊಬ್ಬ ಚೇರ ಅರಸ ಇರ್ತಾನೆ, ಕಬ್ಬು ಬೆಳೆಯನ್ನ ಪ್ರಾರಂಭ ಮಾಡ್ತಾನೆ ಅವನು, ಅಡಿಗೈಮನ್ ಅಂತೇಳಿ. ಆಮೇಲೆ ಕರಿಕಾಲ ಚೋಳ ವೆನ್ನಿ ಮತ್ತು ವಹೈ ಪುರುಂಡೈ ಯುದ್ಧಗಳನ್ನ ಮಾಡ್ತಾನೆ. ಆಮೇಲೆ ಕರಿಕಾಲ ಚೋಳ ಶ್ರೀಲಂಕಾದ ಮೇಲೆ ಕೂಡ ಯುದ್ಧವನ್ನ ಗೆದ್ದು ಬರ್ತಾನೆ ಅಂತೇಳಿ ಹೇಳ್ಬೋದು. ಆಮೇಲೆ ನೆಡುಂಜಳಿಯನ್ನ ಅತ್ಯಂತ ಪ್ರಸಿದ್ಧ ಚೇರರ ಅರಸ ಆಗಿದ್ದ, ಅಲ್ಲ ಪಾಂಡ್ಯರ ಅರಸ ಆಗಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಕರೈ ಎಣ್ಣೆಂದ್ರ ಭೂ ತೆರಿಗೆ, ಇರೈ ಎಣ್ಣೆಂದ್ರ ಯಾರು ಯುದ್ಧದಲ್ಲಿ ಸೋತಿರ್ತಾರೋ ಅವರಿಂದ
ಪಡೆದಂತ ಸಂಪತ್ತು ಇರೈ ಅಂತೇಳಿ. ಕರೈ ಭೂ ತೆರಿಗೆ, ಇರೈ ಸೋತವರಿಂದ ಪಡಿತಕ್ಕಂಥ ತೆರಿಗೆ ಅಂತೇಳಿ. ಅದ್ರ ಜೊತೆಗೆ ಉಲುಗ್ ಸುಂಗಮ್ಮನ್ಯ ಅಂದ್ರ ಕಸ್ಟಮ್ಸ್ ತೆರಿಗೆ ಅಂತೇಳಿ. ಆಮೇಲೆ ಇರಾವಿ ಅಂದ್ರ ಕಪ್ಪು ಕಾಣಿಕೆಗಳಿಂದ ಬಂದಂತ ತೆರಿಗೆ ಅಥವಾ ಸಂಪತ್ತು ಅಂತೇಳಿ ಹೇಳ್ತಾ ಇದ್ರು ಅಂತೇಳಿ. ಇಲ್ಲಿ ಮತ್ತೆ ಇಲ್ಲಿ ಅಶೋಕನ ಶಾಸನಗಳು ಕೂಡ ಈ ಸಂಗಮ್ ಮನೆತನಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ 2 ಮತ್ತು 3ನೇ ಶಿಲಾಶಾಸನ ಇದ್ದಾವಲ್ಲ, ಇವು ಚೇರ, ಪಾಂಡ್ಯ ಮತ್ತು ಸತ್ಯಪುತ್ರರು ಕೇರಳದವ್ರ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತಂದೇಳಿ ಹೇಳ್ಬೋದು. ಜೊತೆಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಾಚೀನ ನಾಡು ಯಾವ್ದಪ್ಪ ಅಂದ್ರ ತಮಿಳ್ನಾಡು ಅಂತೇಳಿ ಕರ್ಸ್ಕೊಳ್ತಾರೆ ಅಂತೇಳಿ. ಅದ್ರ ಜೊತೆಗೆ ಮುಂಡಿ, ತೊಂಡಿಗಳು ಪಶ್ಚಿಮ ಕರಾವಳಿ ಬಂದರುಗಳಾಗಿದ್ದು, ಕೊರ್ಕೈ ಮತ್ತು ಕಾವೇರಿ ಪಟ್ಟಣಂ ಪೂರ್ವ ಕರಾವಳಿಯ ಬಂದರಾಗಿದ್ದು. ಕಾವೇರಿ ಪಟ್ಟಣಂನ ಮತ್ತೊಂದು ಹೆಸರು ಪುಹಾರ್ ಅಂತೇಳಿ ಇತ್ತು ಅಂತೇಳಿ. ಜೊತೆಗೆ ಉರಯೂರು, ಪುಹಾರ್ ಅದಾಯ್ತು ಚೋಳರ ರಾಜಧಾನಿ ಆಗಿದ್ವು. ಮತ್ತೆ ಸಂಗಮ್ ರಾಜ್ಯಗಳಲ್ಲಿ ಅತ್ಯಂತ ಏನು ಹಳೆಯದನ್ನೆಂದ್ರೆ ಚೇರ ಮನೆತನ ಅಂತ ಹೇಳ್ತಾರೆ. ಆದ್ರೆ ಮೊದಲು ಅಧಿಕಾರಕ್ಕೆ ಬಂದಿದ್ದ ಯಾವ್ದಪ್ಪ ಅಂದ್ರ ಪಾಂಡ್ಯರು ಅಂತೇಳಿ ಹೇಳ್ತಾರೆ ಅಂತೇಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ರಫ್ತು ನಾವು ನೋಡಿದ್ವಿ. ಮೆಣಸು, ಶ್ರೀಗಂಧ, ಏಲಕ್ಕಿ, ಅಕ್ಕಿ, ಮುತ್ತುರತ್ನ, ದಂತ, ಹತ್ತಿ, ರೇಷ್ಮೆಯನ್ನ ರಫ್ತು ಮಾಡ್ತಾ ಇದ್ರು. ಆಮೇಲೆ ಚಿನ್ನ ಮತ್ತು ಕುದುರೆಗಳನ್ನ ಆ ಕಡೆಯಿಂದ ತರಿಸ್ತಾ ಇದ್ರು, ಆಮದು ಮಾಡ್ಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಸತಿ ಪದ್ಧತಿ ಇತ್ತು, ಆದ್ರೆ ಅರಸರಿಗೆ ಸೀಮಿತ ಆಗಿತ್ತು ಅಂತೇಳಿ. ಇಷ್ಟು ಏನು ಸಂಗಮ್ ಕಾಲದ ಸಾಹಿತ್ಯ, ಸಂಗಮ್ ಸಭೆಗಳು, ಸಂಗಮ್ ಕಾಲದ ಪ್ರಮುಖ ಕೃತಿಗಳು ನಾವು ಮೊನ್ನೆ ನೋಡಿದ್ವಿ. ಅಗತ್ಯಮ್ಮು, ಶಿಲಪ್ಪಾಧಿಕಾರಮ್ಮು, ಆಮೇಲೆ ಪತ್ತಪಾಟು, 17 ಕೀಲ್ಕಣಕು, ಜೊತೆಗೆ ಮಣಿಮೇಖಲ ಇರ್ಬೋದು. ಬೇರೆ ಬೇರೆ ಕೃತಿಗಳನ್ನು ನಾವು ಮೊನ್ನೆ ನೋಡಿದ್ವಿ. ತಮಿಳಿನ ಓಡಿಸಿ ಅಂತೇಳಿ ಮಣಿಮೇಖಲೆಯನ್ನು ಕರೀತಾರೆ. ಆಮೇಲೆ ಕನ್ನಗಿ ಈ ಒಂದು ಕಾಲದ ಅತ್ಯಂತ ಪ್ರಮುಖ ದೇವತೆ ಆಗಿದ್ಲು. ಮತ್ತೆ ಮೊದಲು ಮನುಷ್ಯಳು, ಆನಂತರ ಆಕಿನ ದೇವತೆಯಾಗಿ ಅವರು ಬದಲಾಯಿಸಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಸೆಂಗುಟ್ಟವನ್ನು ಆಕೆ ಒಂದು ಆರಾಧನೆಯನ್ನ ಪ್ರಾರಂಭ ಮಾಡ್ತಾನೆ, ಆಕೆಗಾಗಿ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಮಡಿದವರಿಗಾಗಿ ವೀರಗಲ್ಲುಗಳನ್ನ ಸ್ಥಾಪಿಸ್ತಕ್ಕಂಥ ಒಂದು ಪದ್ಧತಿಯನ್ನ ಹಾಕೊಳ್ತಾರೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಸಂಗಮ್ ಕಾಲದ ಟೋಟಲ್ ಆಗಿ ಸಾಹಿತ್ಯ ಇರ್ಬೋದು, ಕವಿಗಳಿರ್ಬೋದು, ಕೃತಿಗಳಿರ್ಬೋದು, ಮತ್ತು ರಾಜಮನೆತನಗಳು, ಅವರ ಆಡಳಿತ ಹಾಗೂ ಆ ಸಂಗಮ್ ಕಾಲದ ಆರ್ಥಿಕತೆ, ಸಾಮಾಜಿಕತೆ ಮತ್ತು ನಾವು ಧಾರ್ಮಿಕ ಸ್ಥಿತಿಗತಿಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಾಗ ನಾವು ನೆಕ್ಸ್ಟ್ ಏನ್ ಬರ್ತದೆ ಸಿಲೆಬಸ್ನ ನೋಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡೋಣ. ಏನ್ರ ಡೌಟ್ಸ್ ಇತ್ತಂದ್ರೆ ಕೇಳ್ರಿ. ಅದ್ರ ಜೊತೆಗೆ ಕ್ಲಾಸ್ ಮಾರ್ನಿಂಗ್ ಮಾಡೋದಾ ಈವ್ನಿಂಗ್ ಮಾಡೋದಾ ಇವತ್ಲಿಂದ? ಈಗ ನಿನ್ನೆ ಸ್ವಲ್ಪ ನನಗೆ ಬೇರೆ ಪ್ರಾಬ್ಲಮ್ ಆಯ್ತು. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು, ಬರೋದು ಲೇಟ್ ಆಗ್ಬಿಡಿತ್ತು, ಮಳೆ ಬೇರೆ ಇತ್ತು, ಹಾಗಾಗಿ ನಿನ್ನೆ ಕ್ಲಾಸ್ ಮಾಡಕ್ಕಾಗಲ್ಲ, ಸಾರಿ. ಈಗ ಮಂಜುಳಾ ಮೇಡಮ್ ಹೇಳಿ. ಮೇಡಮ್ ಮಾರ್ನಿಂಗ್ ಕ್ಲಾಸ್ ತಗೊಳ್ರಿ ಮೇಡಮ್, ನಮ್ದು ಮೈಂಡ್ ಎಲ್ಲ ಫ್ರೆಶ್ ಇರುತ್ತೆ ಮೇಡಮ್. ಸಂಜೆ ಅಂದ್ರೆ ಡ್ಯೂಟಿಗೆ ಹೋಗಿ ಬಂದು ಟಯರ್ಡ್ ಆಗ್ಬಿಟ್ಟಿರ್ತ್ರಿ, ಮತ್ತೆ ಕೆಲಸ ಆಗ್ಬಿಡುತ್ರಿ ಮೇಡಮ್. ಕೇಳ್ರಿ ಮೇಡಮ್. ಯಾರು ಮೇಡಮ್? ಮೂವೇಂದ್ರ MU ಮೇಡಮ್, ಮೂವೇಂದ್ರರು ಅಂದ್ರೆ ಯಾರು ಅಂತ ಕೇಳಾರ ಮೇಡಮ್. ಇದು 2013 ಕೇಳಾರ್ರಿ. ನೆಕ್ಸ್ಟ್ 2017 ಮೂವೇಂದ್ರರು ಕೇಳಿದ್ಮೇಲೆ ಬರ್ಕೊಂಡಿದ್ದೆ, ಮೂವೇಂದ್ರರು ಯಾರು ಅಂತ ಒಂದ್ ಕೇಳಿದಾರ ಮೇಡಮ್. ಇಲ್ಲಿ ಮೂವೇಂದ್ರರು ಯಾರು ಅಂತಂದ್ರೆ, ಇಲ್ಲಿ ಅಂದವಾರಂದ್ರ ಬ್ರಾಹ್ಮಿನ್ಸು, ಪುಲೈರಾನಂದ್ರ ಹಗ್ಗ ತಯಾರಕರು, ಮಳವರನ್ನಂದ್ರ ಕಳ್ಳರು, ವೆಲ್ಲಾರರನ್ನಂದ್ರ ರೈತ ವರ್ಗ,
ವೆಣಿಗಾರನ್ಯಂದ್ರ ವೇಶ್ಯರು, ಅರಸರಂದ್ರ ಅರಸವರ್ಗ, ಯೈನಾರನ್ಯಂದ್ರ ಬೇಟೆಗಾರರು, ಕಡೈಸಿಯಾರನ್ಯಂದ್ರ ಕೃಷಿ ಕಾರ್ಮಿಕರು. ನೀವ್ ಹೇಳ್ದಂಗ ಏನ ಮೇಡಮ್ ಅದು? ಮೂವೇಂದ್ರ MOOWE MDRE ಮೂವೇಂದ್ರ. DRA ಮೂವೇಂದ್ರ. ಅದು ಮೂವೇಂದ್ರ ಅಂದ್ರೆ ಯಾರು? ಇನ್ನೊಂದು ಮೇಡಮ್, ಪಟ್ಟಿನಪಾಲೈ ಕಾವ್ಯ ಯಾವ ರಾಜನಿಗೆ ಸಂಬಂಧಿಸಿದೆ? ಪಟ್ಟಿನಪಾಲೈ ಇದು ಕರಿಕಾಲ ಚೋಳನಿಗೆ ಸಂಬಂಧಿಸಿದೆ. ಇದು ಗೊತ್ತರಿ, ಇದು ಒಂದ್ ಕೇಳದ. ಆಮೇಲೆ ರಾಜನಿಗೆ ಸಹಾಯ ಮಾಡುವ ಮಂತ್ರಿ ಮಂಡಳದ ಹೆಸರೇನು? ಅದೇ ಅಮೈಚಾರ್ ಅಂತ ಹೇಳಿದ್ವಲ್ಲ. ಅಮೈಚಾರು. ಇನ್ನೊಂದು ಆರ್ಯಂಕು ಅಂತಂದು 5 ಇದು ಬರ್ತಾವಲ್ರಿ ಆರ್ಯಂಕುಗಳು, ಅದನ್ನೊಂದು ಕೇಳರಿ. ಅದಾದ್ಮೇಲೆ ಸಣ್ಣ ಸಾಮಂತ ರಾಜರಿಗೆ ಏನಂತ ಕರೀತಾರ ಅಂತ ಒಂದ್ ಕೇಳರಿ. ಆಮೇಲೆ ಇಲ್ಲಿ ಮೂವೇಂದ್ರರು ಅಂತ ಹೇಳಿದ್ರಲ್ಲ ಮೇಡಮ್, ಇದು ಮೂವರು ಕಿರೀಟಧಾರಿಗಳು. ಏನ್ ಮೂವರು ಅರಸರಿದ್ರಲ್ಲ, ಪಾಂಡ್ಯ, ಚೇರ, ಚೋಳ, ಇವ್ರನ್ನ ಮೂವರು ಇವ್ರನ್ನ ನಾವು ಮೂವೇಂದ್ರರು ಅಂತ ಕರಿತಾ ಇದ್ರು. ಆಮೇಲೆ ಮಂತ್ರಿ ಪರಿಷತ್ತನ್ನ ಅಮೈಚಾರ್ ಅಂತ ಕರಿತಾ ಇದ್ರು. ಅಮೈಚಾರ್. ಅಮೈಚಾರ್. ಮೂವೇಂದ್ರ ಅಂದ್ರ 3 ಜನ ರಾಜಮನೆತನದವ್ರಿದ್ರಲ್ಲ, ಆ ಅರಸರಿಗೆ ಮೂವೇಂದ್ರರು ಅಂತೇಳಿ ಕರಿತಾ ಇದ್ರು. ಓಕೆ ರೀ. ಇನ್ನೊಂದು ಮೇಡಮ್, ಸಂಗಮ್ ಕಾಲದಲ್ಲಿ ಸಾಮಂತ ರಾಜರಿಗೆ ಏನಂತಿದ್ರು ಅಂತ ಕೇಳರಿ. ಸಾಮಂತ ಸಣ್ಣ ರಾಜರಿಗೆ ಸಾಮಂತ ರಾಜರಿಗೆ. ಅದು ನೋಡ್ತೀನಿ ಮೇಡಮ್, ಅದು ನಂದ್ರಲ್ಲಿ ಇಲ್ಲ. ಇಲ್ಲಿ ಐತೇನೆ, ನಾನು ನೋಡ್ಲಿಲ್ಲ. ಆಮೇಲೆ ಸಣ್ಣ ಗ್ರಾಮದ ಆಡಳಿತ ಘಟಕ ಯಾವುದು ಅಂತ ಕೇಳಿರಿ. ಗ್ರಾಮದ ಘಟಕ ಸಿರೂರು. ಸಿರೂರು. ಪೆರೂರು ಅನ್ನಂದ್ರ ದೊಡ್ಡ ಗ್ರಾಮ, ಸಿರೂರು ಅನ್ನಂದ್ರ ಚಿಕ್ಕ ಗ್ರಾಮ, ಮುದೂರು ಅನ್ನಂದ್ರ ಒಂದೇ ಒಂದು ಗ್ರಾಮ, ಮುದೂರು. ಮತ್ತೆ ಇಲ್ಲಿ ಇನ್ನೊಂದು, ಮತ್ತೆ ಅದೇ ಟೈಪ್ ಇನ್ನೊಂದು ಕ್ವಶನ್ ಕೇಳ್ಯಾರ ಮೇಡಮ್, ಇದೇ ಗ್ರಾಮ ಆಡಳಿತಾನೆ. ಇಲ್ಲಿ ಅವರು ಕುಡಿ ಅಂತ ಮೆನ್ಷನ್ ಮಾಡ್ಯಾರಿ. ಕುಡಿ KUDI ಕುಡಿ. ಕುಡಿ ಅಂದ್ರೆ ಏನಂತನ ಶಬ್ದ? ಕುಡಿ ಅಂತ ಕೇಳಿದ್ವಿ. ಅದು ಕುಡಿ ಅಂದ್ರೆ ಏನಪ್ಪಾ? KUDI ಕುಡಿನೇ. ಅದೇ ಗೊತ್ತಾಯ್ತು. ಇಲ್ಲಿ ಏನು ಕುಡಿ ಅಂತ ಕೊಟ್ಟಿಲ್ಲ. ಪಕ್ಕಂ ಚೇರಿಯನ್ನ ಅಂದ್ರೆ ರೇವು ಪಟ್ಟಣ ಅಥವಾ ಬಂದರು ಪ್ರದೇಶಕ್ಕೆ ಪುಹಾರ್ ಅಂತ ಕರಿತಾ ಇದ್ರು. ಕುಡಿ ಅಂದ್ರೆ ಏನ್? ಆಡಳಿತದ ಕುಡಿ ಅಂದ್ರೆ ಏನಂತ ಡೈರೆಕ್ಟ್ ಹೇಳೋದು. ಸಂಗಮ್ ಕಾಲದಲ್ಲಿ ಕುಡಿ ಎಂದರೇನು? ಇದು ರಾಜಕೀಯದಾಗೆ ನೋಡ್ರಿ ಮೇಡಮ್. ಇದು ಆಕ್ಚುಲಿ ಕುಡಿ ಅಂತ ಐತಲ್ಲ, ಇದು ತಮಿಳು ಸಾಹಿತ್ಯದ ಪ್ರಕಾರ ಏನಪ್ಪಾ ಅಂದ್ರೆ ಕುಟುಂಬ ಅಥವಾ ವಂಶ ಅಂತ ಕರ್ಸ್ಕೊಳ್ತೈತಿ. ಕುಡಿ ಅಂತಂದ್ರ ಸಂಗಮ್ ಕಾಲದಲ್ಲಿ ಏನು ವಂಶಾವಳಿ ಅಂತೇಳಿ ಕರ್ಸ್ಕೊಳ್ತೈತಿ. ವಂಶಾವಳಿ ಅಥವಾ ಗುಂಪು, ಸಮುದಾಯವನ್ನ ಸೂಚಿಸ್ತಕ್ಕಂಥ ಪದ ಕುಡಿ. ನೆಕ್ಸ್ಟ್ ಮೇಡಮ್, ಸಂಗಮ್ ಕಾಲದಲ್ಲಿ ಉಪ್ಪು ಮಾರಾಟ ಮಾಡುವವರು ಯಾರು ಅಂತ ಕೇಳೋದು. ಯಾರು ಮೇಡಮ್? ಸಂಗಮ್ ಕಾಲದಲ್ಲಿ ಉಪ್ಪು ಮಾರಾಟ ಮಾಡುವವರು. ಆಮೇಲೆ ಇನ್ನೊಂದು ಕೇಳಿದ್ರಿ ನೋಡ್ರಿ ನೀವು, ಕುಡಿ ಅಂತ ಕೇಳಿದ್ರಲ್ಲ, ಕುಡಿ ಅದು ಕುಡಿ ಐತಲ್ಲ, ಇವ್ರನ್ನ ಕಡುಸಿಯಾರ್, ಬಹಳಷ್ಟು ಸಮುದಾಯದವರು ಬರ್ತಾ ಇದ್ರಿ ಇಲ್ಲಿ. ಅವ್ರನ್ನ ಕಡುಸಿಯಾರ್ ಅಂತೇಳಿ ಕರಿತಾ ಇದ್ರು. ಕಡುಸಿಯಾರ್ ಸಮುದಾಯದವ್ರನ್ನ, ವ್ಯಾಪಾರಿ ಸಮುದಾಯದವ್ರನ್ನ ಕಡುಸಿಯಾರ್ ಅಂತೇಳಿ. ಇಲ್ಲಿ ಕುಡಿ ಏನಂದ್ರ ಕುಲ ಅಥವಾ ವಂಶ ಅಥವಾ ಸಮುದಾಯ ಅಂತ ಕೂಡ ಅರ್ಥ ಆಗುತ್ತೆ. ತಮಿಳು ಶಬ್ದ ಕುಡಿ. ಓಕೆ. ಇನ್ನೊಂದು ಮೇಡಮ್, ಉಪ್ಪು ಮಾರಾಟ ಮಾಡುವವರು ಯಾರು ಅಂತ ಏನಂತಿದ್ರು ಅಂತ ಕೇಳೋದು. ಉಪ್ಪು ಮಾರಾಟ ಮಾಡುವವರು ಸಂಗಮ್ ಕಾಲದಲ್ಲಿ ಉಪ್ಪು ಮಾರಾಟ ಮಾಡುವವರನ್ನ ಏನಂತ ಕರೀತಾರೆ? ಅದೇ ನೋಟ್ ಮಾಡ್ಕೊರಿ ಮೇಡಮ್, ಆಮೇಲೆ ನೋಡ್ರಿ. ನೆಕ್ಸ್ಟ್
ನೆಕ್ಸ್ಟ್ ಮೇಡಮ್ ಇದು ಮತ್ತೆ ಪ್ರಮುಖ ರಫ್ತುಗಳು ಕೇಳರಿ ಮೆಣಸು, ಹತ್ತಿ, ಮುತ್ತು ಮತ್ತೆ ಬಟ್ಟೆ, ಅದು ಹತ್ತಿ ಬಟ್ಟೆ, ಮೆಣಸು ಅದನ್ನ ಹಾ ಆಯ್ತಲ್ರಿ. ಓಕೆ ಮತ್ತೆ ಮ್ಯಾಮ್. ತಿಣೈ ಅಂದ್ರೆ ಏನು ಅಂತ ಕೇಳಾರ ಮೇಡಮ್. ಸಾಮಾಜಿಕ ಜೀವನದಲ್ಲಿ ತಿಣೈ ತಿನೈ. ತಿಣೈ ಕಾನ್ಸೆಪ್ಟ್. ತಿಣೈ ಹಾ THINAI ತಿಣೈ ಇದನ್ನ ಕೇಳಾರ ಮೇಡಮ್. ಇನ್ನ ಸಂಗಮ್ ಕಾಲದಲ್ಲಿ ಮಹಿಳಾ ಕವಿಗಳ ಬಗ್ಗೆ ಕೇಳಿದಾರೆ ಮೇಡಮ್. ಅಲ್ಲಿ ಅವಯ್ಯಾರ್ ಅನ್ನೋ ಮಹಿಳಾ ಕವಿ ಬರ್ತಾಳ ಅಂತ ಹೇಳಾರ್ರಿ. ಅವಯ್ಯಾರ್ ಅವಯ್ಯಾರು. ಅದನ್ನೊಂದ್ ಕೇಳರಿ. ಮತ್ತೆ ಉಳುವ ವರ್ಗಕ್ಕೆ ಏನಂತ ಕರೀತಾರೆ ಅಂದ್ರೆ ಇದು ವೇಳಿಗೆ ವೆಲ್ಲಾಳರು ನೋಡಿದ್ವಿ ಅದನ್ನ. ವೆಳ್ಳಾಳರು. ಕೃಷಿ ಅವರಿಗೆ ವೆಲ್ಲಾಳರು. ಹ್ಞೂ. ಆಮೇಲೆ ಇದನ್ನೊಂದ್ ಕೇಳಾರ ಮೇಡಮ್. ಸತಿ ಪದ್ಧತಿಗೆ ಯಾವ ಪುರಾವೆ ಕೇಳಾರಿ? ಇತ್ತು ಅನ್ಲಿಕ್ಕೆ ಪುರಾವೆ ಯಾವುದು? ರಾಜರಲ್ಲಿ ಸತಿ ಪದ್ಧತಿ ಇತ್ತು ಅವತ್ ಮೊನ್ನೆ ಕೃತಿಗಳ. ಹಾ ಮ್ಯಾಮ್ ಇನ್ನೊಂದ್ ಏನ್ ಗೊತ್ತಾ, ನೀವು ಉಪ್ಪು ಮಾರುವವರಿಗೆ ಉಮನಾರ್ ಅಂತೇಳಿ ಕರಿತಾ ಇದ್ರು. ಉಪ್ಪು ಮಾರುವವರನ್ನು ಉಮನಾರ್. ಉಮನಾರ್ ಉಮನಾರ್ ಅಂತೇಳಿ ಉಪ್ಪು ಮಾರುವವರನ್ನ ಕರಿತಾ ಇದ್ರು. ಆಮೇಲೆ ಇನ್ನೊಂದ್ ಏನ್ ಹೇಳಿದ್ರಿ ನೀವು, ಈ ತೀನೈ ಅಂತಂದ್ರೆ ಒಂದು ಪ್ರದೇಶ ಅಂತ ಕರ್ಸ್ಕೊಳ್ತೈತಿ. ತೀನೈ ಅಂದ್ರೆ ವಲಯ, ಭೂದೃಶ್ಯ ಅಥವಾ ಪರಿಸರ ವಲಯ ಅಂತ ಅರ್ಥ. ಅದು ಟೋಟಲ್ ಆಗಿ ಸಂಗಮ್ ಅನ್ನೋದು ಒಂದು ಪ್ರಸಿದ್ಧವಾದಂತ ವಲಯ ಆಗಿತ್ತು ಅಂತೇಳಿ. ಈಗ ನಾವು ಸಹ್ಯಾದ್ರಿ ಅಂತ ಕರಿತೀವಲ್ವಾ, ಈಗ ಕುರಂಜಿ ಅಂತ ನೀಲ ಕುರಂಜಿ ಅಲ್ವಾ, ನೀಲಿ ಹೂ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ರದೇಶವನ್ನ ತೀನೈ ಪ್ರದೇಶ ಅಂತೇಳಿ ಕರಿತಾ ಇತ್ತು. ತೀನೈ ಅದ್ರಲ್ಲಿ 5 ತಿಣೈಗಳು ಯಾವುವು ಅಂತ ಕೇಳಾರ ಮೇಡಮ್. 5 ಇದು ನೋಡ್ತೀನಿ ಮೇಡಮ್ ನಾನು. ಅದು ಅಂದ್ರಿ. ಆಮೇಲೆ ಇದು ಸತಿ ಪದ್ಧತಿ ಯಾವ ಉಲ್ಲೇಖದ ಕೇಳಾರಿ. ಅದಾದ್ಮೇಲೆ ಈ ತೀನೈ ಪ್ರದೇಶ ಐತಲ್ಲ, ಒಟ್ಟು ಭೂ ಸ್ವರೂಪಗಳು ತೀನೈ ಪ್ರದೇಶದಲ್ಲಿ ಭೂಸ್ವರೂಪಗಳು ಯಾವ್ಯಾವ ಅಂದ್ರ, ಒಂದು ಕುರಂಜಿ ಅಂದ್ರೆ ಗುಡ್ಡಗಾಡು ಪ್ರದೇಶ, 2 ಅರಣ್ಯ ಪ್ರದೇಶ, ಅದನ್ನ ಮುಲ್ಲೈ ಅಂತ ಕರಿತಾ ಇದ್ರು. ಮುಲ್ಲೈ ಅಂದ್ರೆ ಮೋಸ್ಟ್ಲಿ ಮಲೈ ಇರ್ಬೋದ್ರಿ. ತಮಿಳು ಮಲೈ ಅಂತೀವಲ್ಲ, ಮಲಯ ಅಣ್ಣ ಮಲೈ ಬೆಟ್ಟ ಅಂದ್ರೆ ಮೇಡಮ್ ಏನ್ ಗೊತ್ತಾ, ಅದು ಮಲೈ ಬೆಟ್ಟ ಅಲ್ಲ, ಇಲ್ಲಿ ಪಶುಪಾಲನಾ ಪ್ರದೇಶ ಅದು ಮುಲೈ. ಅಂದ್ರೆ ಮೇಡಮ್ ಮತ್ತೆ ಬೆಟ್ಟ ಪ್ರದೇಶದಾಗ ಮತ್ತೆ ಮೇಯಿಸ್ತಾರಲ್ಲ, ಹಂಗೂ ಇರ್ಬೋದು. ನಾವ್ ಹಂಗೂ ನೆನ್ಪಿಟ್ಬೇಕು. ಅಲ್ಲಿ ಅಂದ್ರೆ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ಈಗ ಇಲ್ಲಿ ದೇವರುಗಳು ಬಂದು ನೋಡ್ರಿ, ಈಗ ಗುಡ್ಡಗಾಡು ಪ್ರದೇಶಗಳಲ್ಲಿ ಇವರು ದೇವತೆ ಮುರುಗನ್ ಬರ್ತಾನೆ ಅಲ್ಲಿ. ಬೇಟೆಗಾರದೇ. ಹೌದ್ರಿ. ಸಂಗ್ರಹಕಾರರು ಮತ್ತು ಬೇಟೆಗಾರರು ಇಬ್ರು ಇರ್ತಾರೆ ಅಲ್ಲಿ. ಇದು ಗುಡ್ಡಗಾಡು ಪ್ರದೇಶದಲ್ಲಿ. ಮುಲ್ಲೈನಲ್ಲಿ ಏನಾಗತ್ತಪ್ಪ ಅಂದ್ರ, ಇವು ಪಶುಪಾಲನೆ, ದನ ಕಾಯೋರು, ಕುರಿಗಾಯಿಗಳು ಇರ್ತಾರೆ. ಇವ್ರ ದೇವರು ಮಾಯನ್. ವಿಷ್ಣುಗೆ ಮಾಯನ್ ಅಂತ ಕರಿತಾ ಇರ್ತಾರೆ. ಆಮೇಲೆ ಕೃಷಿ ಮಾಡುವವ್ರದ್ದು ಇರ್ತಾರಲ್ಲ, ಇವ್ರಿಗೆ ಮರುದಮ್ ಅಂತೇಳಿ ಕರೀತಾರೆ. ಮರುದಮ್ ಕೃಷಿ ಮಾಡುವವ್ರಿಗೆ. ಇವ್ರ ದೇವ್ರು ಬಂದ್ಬಿಟ್ಟು ಇಂದ್ರ. ಇದು ಮೇಡಮ್. ಮತ್ತೆ ಲಾಸ್ಟ್ ಇನ್ನೊಂದ್ ಏನಂದ್ರೆ, ಕರಾವಳಿ ಪ್ರದೇಶ ಮೀನುಗಾರರಿದ್ರಲ್ಲ, ಅವ್ರ ದೇವರು ವರುಣನ್. ಅವ್ರನ್ನ ನೈಡಾಲ್ ಅಂತೇಳಿ ಕರೀತಾರೆ. ನೈಡಾಲ್. ಈ ತಿಣೈ ಇದ್ರ ಎಕ್ಸಾಮ್ ಮೇಡಮ್ 20 UPSC 20 ಒಳಗುನು ಕೇಳಾರ ಮೇಡಮ್. ಇದು ಎಲ್ಲಿ ಮೇನ್ಸ್ ಒಳಗ್ ಕೇಳ್ಯಾರ. ತಿಣೈ ಬಗ್ಗೆ ಇನ್ನೊಂದು UPSC ಅಸಿಸ್ಟೆಂಟ್ ಪ್ರೊಫೆಸರ್ ಗಿಂತಾನು ಡೆಪ್ತ್ ಹೋಗುತ್ತೆ. ಆಮೇಲೆ ಭಯಂಕರ ಇದು ಇರ್ತಾವ ಕ್ವಶನ್ಗಳು. ಅಲ್ಲ, ನೀವು ಚರ್ಚೆ ಮಾಡೋದು ಒಳ್ಳೇದೇ, ಬಟ್ ನಿಮಗ್ ಈ ಲೆವೆಲ್ ಮೇಡಮ್ ಈಗ ನಾನು ಒಂದ್ 2-3 ರೀಸೆಂಟ್ ಏನು ಇದು ತಗೊಂಡಿನಲ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಅದು ಪ್ರಶ್ನೆಗಳು, ಅವು ನಮಗ್ ಸದಾಶಿವದಾಗ ಸಿಗವಲ್ವು ಮೇಡಮ್. ಹಂಗಾಗಿ ಈಗ ಆ ತರದ್ ಮೊರೆ ಹೋಗದ್ ಬಂದ್ಬಿಟ್ಟೆ. ಕರೆಕ್ಟ್. ಅಂದ್ರೆ ಇವ್ ಇಲ್ಲಿ ನೋಡ್ರಿ, ಈಗ ನೀವ್ ಕೇಳಿದ 2 ಕ್ವಶನ್ಗಳು ಮಾತ್ರ ನನ್ ಬುಕ್ ನಲ್ಲಿ ಇದ್ದಾವೆ. ಇನ್ ಉಳಿದು ಈ ತೀನೈ ಬಗ್ಗೆ ಇಲ್ಲ. ಆಮೇಲೆ ಉಮನಾರ್ ಹೇಳಿದ್ನಲ್ಲ, ಉಪ್ಪು ಮಾರುವವರು ಉಮನಾರ್, ಅದ್ರ ಬಗ್ಗೆ ಇಲ್ಲ. ಆಮೇಲೆ ಮೇಡಮ್ ನಾನು ಹಂಗೆ ಸರ್ಚ್ ಮಾಡಿದೆ ಸ್ವಲ್ಪ.
ಅಲ್ಲಿ ಹಾ. ಸದಾಶಿವ ನೀಲಕಂಠ ಶಾಸ್ತ್ರಿ ಅವ್ರ ಬುಕ್ನಿಂದ ಸ್ವಲ್ಪ ಹಾ. 130% ಬರ್ತಾವ ಅಂತ ಹೇಳ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಈಗ. ಅಲ್ಲ ನಾನು ಇನ್ನೊಂದ್ ಏನ್ ಗೊತ್ತಾ ಉಳ್ದಂಗೆ ಮೇಡಮ್? ಇವೇನ್ ಇಂಗ್ಲಿಷ್ ಬುಕ್ ಅವಲ್ರಿ, ಅವು ಹಾ. ಏನ್ ನಾವೊಂದ್ ಸತೀಶ್ ಚಂದ್ರ ಅವ್ರ ಯಾರಿದಾರಲ್ರಿ, ಅವ್ರು ಹೌದು. ಉಪೇಂದ್ರ ಮೇಡಮ್ ಅವರು ಹಾ. ಬರ್ತಾವ ಅಂತ ಹಂಗೆ ಸುಮ್ನೆ ಮೇಡಮ್ ಅವ್ರು ಹೇಳಿದ್ದು. ಇಲ್ಲಿಂತ್ರ ಓಕೆ. ಮಾತ್ರ 130% ಅದು ನಿಮಗ್ ಹಾಕ್ತೀನಿ ನೋಡ್ರಿ ಅದನ್ನ, ಹಂಗ ಹಾ. ಕೇಳ್ತಾರ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲಾದ್ರೂ ಅನುವಾದಿತ ಬುಕ್ ಸಿಕ್ತಾವನು ಕೇಳ್ದೇರಿ, ಎಲ್ಲೂ ಇಲ್ಲ ಅಂದ್ರು ಮೇಡಮ್, ಸಪ್ನಾ ಬುಕ್ ಸ್ಟಾಲ್ನಾಗು ಇಲ್ಲ ಅಂದ್ರು. ರೆಡಿ ಒಂದೇನ್ ಹೇಳಿದ್ರ ಮೇಡಮ್? ಆಗಕತ್ತೈತಂತ್ರಿ. ಹ್ಮ್. ಇದು ಸದಾಶಿವ ಬುಕ್ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಮೈಸೂರು ಹೌದ್ರಿ. ಯೂನಿವರ್ಸಿಟಿ ಸಿಲೆಬಸ್ ನ ಜಾಸ್ತಿ ಅವರು ರೆಫರ್ ಮಾಡ್ತಾರೆ. ಹಾಗಾಗಿ ನೀವು ಮೈಸೂರು ಯೂನಿವರ್ಸಿಟಿ ಸಿಲೆಬಸ್ ನ ನೋಡ್ಕೊಳ್ಳೋದು ಬೆಟರ್. ಈಗ ಕೆಸೆಟ್ ನಾಗ ಓಕೆ ಮೇಡಮ್, ಕೆಸೆಟ್ ನಾಗ ಏನದಲ್ಲ ಸದಾಶಿವನ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ ಅವ್ರ. ನಾನ್ ನೋಡಿದ ಹಾ. ಪ್ರಕಾರ ಅಂದ್ರ ಬಹಳ